ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಕಂಪ್ಯೂಟರ್ ತರಗತಿಗಳನ್ನ ಮಾಡ್ತಾ ಇದೀವೋ ಅದರಲ್ಲಿ ಇಂದು ತರಗತಿ 5. ಸೊ ಈ ತರಗತಿ 5 ನಾವು ಯಾವ್ದು ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಯಂತ್ರಾಂಶ ಮತ್ತು ತಂತ್ರಾಂಶ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಅಂತದ್ದು ಕಂಪ್ಯೂಟರ್ಗೆ, ಮತ್ತೆ ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ನೀವು ಈಗಾಗಲೇ ನನ್ನ ಹಿಂದಿನ ತರಗತಿಯಲ್ಲಿ ನೋಡಬಹುದು ವಿಂಡೋಸ್ 11 ಅಲ್ಲಿ ಶಾರ್ಟ್ ಕಟ್ ಕೀಸ್ ಬಗ್ಗೆ ನಾನು ಹೇಳಿದ್ದೆ. ಹಾಗಾದ್ರೆ ಆ ಶಾರ್ಟ್ ಕಟ್ ಕೀಸ್ ಐಡಿಯಾ ಹೇಗ್ ಸಿಕ್ತು ಈ ಒಂದು ಮೈಕ್ರೋಸಾಫ್ಟ್ ಕಂಪ್ನಿಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ಸಹ MS-DOS ಎನ್ನುವಂತ ಒಂದು ವಿಷಯ ಬರ್ತಾ ಹೋಗುತ್ತೆ. ಆ ವಿಷಯದ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಜೊತೆಗೆ ನೀವು ಮಾಡ್ಬೇಕಂತ ಸಹ ಇಷ್ಟೇ, ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡುವಂತದ್ದು. ಮೊದಲಿಗೆ ನಾನು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡಿ, ನಮ್ಮ ದೇಹದಲ್ಲಿ ಉದಾಹರಣೆ ಕೊಡ್ತಾ ಹೋದ್ರೆ, ನಮ್ಮ ದೇಹದಲ್ಲಿ ಕೆಲವೊಂದು ಭಾಗಗಳನ್ನು ನಾವು ಮುಟ್ಟಿ ಸ್ಪರ್ಶಿಸಬಹುದು, ಆದ್ರೆ ಕೆಲವೊಂದು ಭಾಗಗಳನ್ನ ನಾವೇನ್ ಮಾಡೋದು ಮುಟ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಅವುಗಳು ಏನ್ ಮಾಡ್ತಿರ್ತವೆ, ಕೆಲಸವನ್ನ ಮಾಡ್ತಾನೆ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಹದಲ್ಲಿ ನಾವು ನಮ್ಮ ಕೈಗಳಾಗಿರ್ಬೋದು, ನಮ್ಮ ಕಾಲುಗಳಾಗಿರ್ಬೋದು, ನಮ್ಮ ಕಣ್ಣಾಗಿರ್ಬೋದು, ಅದನ್ನೆಲ್ಲ ನಾವು ಸ್ಪರ್ಶಿಸಬಹುದು. ಸೊ ಅದೇ ರೀತಿಯಾಗಿ ನಮ್ಮ ಕಂಪ್ಯೂಟರ್ ನಲ್ಲೂ ಅಷ್ಟೇ ನಮ್ಮ ಕಣ್ಣಿಗೆ ಭೌತಿಕವಾಗಿ ಗೋಚರಿಸುವ ಅಥವಾ ನಾವು ಅದನ್ನ ಫಿಸಿಕಲ್ ಆಗಿ ಮುಟ್ಟುವಂತಹ ಸಾಧನಗಳಿಗೆ ನಾವೇಂತ ಕರಿತೀವಿ ಅಂತಂದ್ರೆ ಹಾರ್ಡ್ವೇರ್ಸ್ ಅಂತ ಕರಿತೀವಿ. ಕಣ್ಣಿಗೆ ಭೌತಿಕವಾಗಿ ಗೋಚರಿಸುವ ಗಣಕಯಂತ್ರದ ಭಾಗಗಳು. ಹಾರ್ಡ್ವೇರ್ ಇಸ್ ದ ಫಿಸಿಕಲ್ ಟ್ಯಾಂಜಿಬಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಯು ಕ್ಯಾನ್ ಟಚ್. ನೀವು ಅದನ್ನ ಟಚ್ ಮಾಡಬಹುದು. ಯಾವ್ಯಾವ ಟಚ್ ಮಾಡಬಹುದು? CPU ಆಗ್ಬೋದು, ಅಥವಾ ಕೀಬೋರ್ಡ್ ಆಗ್ಬೋದು, ಮಾನಿಟರ್ ಆಗ್ಬೋದು, ಹೆಡ್ಫೋನ್ಸ್ ಆಗ್ಬೋದು. ಸೊ ಇವುಗಳನ್ನೆಲ್ಲವೂ ಸಹ ಹಾರ್ಡ್ ಡಿಸ್ಕ್ಗಳಾಗ್ಬೋದು. ಇವುಗಳೆಲ್ಲ ಏನಾಗ್ತಾ ಹೋಗ್ಬೋದು, ನೀವು ಟಚ್ ಮಾಡಿ ಫೀಲ್ ಮಾಡಬಹುದು. ಅಂತವುಗಳಿಗೆ ನಾವು ಹಾರ್ಡ್ವೇರ್ ಅಂತ ಕರಿತಾ ಹೋಗ್ತೀವಿ. ಯಾವ್ದನ್ನ ಟಚ್ ಮಾಡ್ತೀವೋ ಅದ್ ನಮ್ಗೆ ಫೀಲ್ ಆಗುತ್ತೋ ಅಂತವ್ಗಳನ್ನ ನಾವು ಹಾರ್ಡ್ವೇರ್. ಫಾರ್ ಎಕ್ಸಾಂಪಲ್, ನಮ್ಮ ದೇಹದ ಹೊರಭಾಗಗಳಿಗೂ ನಾವು ನಮ್ಮ ಒಂದು ದೇಹದ ಹಾರ್ಡ್ವೇರ್ ಅಂತ ಕರಿತಾ ಹೋಗ್ಬೋದು. ಈಗ ನೆಕ್ಸ್ಟ್ ಇದಕ್ಕೆ ಅಪೋಸಿಟ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂತಂದ್ರೆ ಗಣಕಯಂತ್ರದ ಯಂತ್ರಾಂಶಗಳಿಗೆ ಕಾರ್ಯನಿರ್ವಹಣೆಗೆ ಬೇಕಾದ ಪ್ರೋಗ್ರಾಮ್ಗಳಿಗೆ ತಂತ್ರಾಂಶ ಅಂತ ಕರೆಯುವರು. ಫಾರ್ ಎಕ್ಸಾಂಪಲ್, ಇವು ಎಲ್ಲಿರ್ತವೆ? ಸೊ ಗಣಕಯಂತ್ರದ ಒಳಭಾಗದಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಹದಲ್ಲಿ ಮೆದುಳು, ಹೃದಯ, ಮೂತ್ರಜನಕಾಂಗ, ಜಠರ, ಇವೆಲ್ಲ ಸಹ ಎಲ್ಲ ಭಾಗಗಳಿದ್ದಾವೆ. ಅವು ಸಹ ಕೆಲಸ ಮಾಡ್ತಿರ್ತಾವಲ್ವಾ? ಅದನ್ನ ನಾವನ್ನ ಟಚ್ ಮಾಡ್ಬೋದಾ? ಟಚ್ ಮಾಡಿ ಫೀಲ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ಅವೇನ್ ಮಾಡ್ತಿರ್ತವೆ, ನಮ್ಮ ದೇಹಕ್ಕೆ ಬೇಕಾದಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತವೆ. ಅಂತವುಗಳಿಗೆ ನಾವೇಂತ ಕರಿತೀವಿ? ನಮ್ಮ ದೇಹದ ಸಾಫ್ಟ್ವೇರ್ ಗಳಂತ ಕರಿಬಹುದು. ಅದೇ ರೀತಿಯಾಗಿ ಗಣಕಯಂತ್ರದಲ್ಲೂ ಅಷ್ಟೇ, ಗಣಕಯಂತ್ರ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ, ಆ ಯಂತ್ರ ಸರಿಯಾಗಿ ನಿರ್ವಹಣೆ ಮಾಡ್ಬೇಕಂತಂದ್ರೆ ಅದಕ್ಕೊಂದಿಷ್ಟು ಪ್ರೋಗ್ರಾಮ್ಗಳು ಬೇಕು. ಆ ಪ್ರೋಗ್ರಾಮ್ಗಳಿಗೆ ತಂತ್ರಾಂಶ ಅಂತ ಕರಿತೀವಿ, ಸಾಫ್ಟ್ವೇರ್ ಅಂತ. ಸೊ ಸಾಫ್ಟ್ವೇರ್ ಇಸ್ ದ ಇಂಟ್ಯಾಂಜಿಬಲ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಲೈಕ್ ಆಪರೇಟಿಂಗ್ ಸಿಸ್ಟಮ್ಸ್, ಆಪ್ಸ್, ಗೇಮ್ಸ್. ಅಂತಂದ್ರೆ ಇದರಲ್ಲಿ ಏನೇನಿರುತ್ತೆ ಅಂತಂದ್ರೆ, ಸೊ ಆಪರೇಟಿಂಗ್ ಸಿಸ್ಟಮ್ಸ್ ಇರ್ತವೆ, ಆಪ್ ಗಳಿರ್ತವೆ, ಅಪ್ಲಿಕೇಶನ್ಸ್. ನೀವೆಲ್ಲ ಯೂಸ್ ಮಾಡ್ತಿರೋ ಅಪ್ಲಿಕೇಶನ್ಸ್ ಇದಾವಲ್ಲ ನೋಡಿ, ಕ್ರೋಮ್ ಆಗ್ಬೋದು, ವಿಂಡೋಸ್ 7, ಜಾವಾ, ಇವೆಲ್ಲ ಲ್ಯಾಂಗ್ವೇಜಸ್ ಅಥವಾ ಗೇಮ್ಸ್. ಸೊ ಇವೆಲ್ಲವೂ ಏನು ಒಳಗೊಂಡಿರುತ್ತೆ? ಈ ಒಂದು ಸಾಫ್ಟ್ವೇರ್ ಒಳಗೊಂಡಿರುತ್ತೆ. ಸೊ ಈ ರೀತಿಯಾಗಿ ನಾವು ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ನ ಡಿವೈಡ್ ಮಾಡುವಂಥದ್ದು. ಈಗ ಈ ಸಾಫ್ಟ್ವೇರ್ ಅಲ್ಲಿ, ಸೊ ಈ ಸಾಫ್ಟ್ವೇರ್ ಮತ್ತೆ ನಮ್ಗೆ 3 ವಿಧಗಳು ಬರ್ತಾ ಹೋಗ್ತವೆ. ಯಾವುದು? ಒಂದು ವ್ಯವಸ್ಥಾಪಕ ತಂತ್ರಾಂಶ, ಮೀನ್ಸ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತಾ ಹೋಗ್ತೀವಿ. ಏನ್ ಸಿಸ್ಟಮ್ ಸಾಫ್ಟ್ವೇರ್ ಅಂತಂದ್ರೆ, ಸಿಸ್ಟಮ್ ಸಾಫ್ಟ್ವೇರ್ ಅಂತಂದ್ರೆ ಕಂಪ್ಯೂಟರ್ ನ ಹಾರ್ಡ್ವೇರ್ ಅನ್ನ ನಿರ್ವಹಿಸುವ ಮತ್ತು ನಿಯಂತ್ರಿಸುವ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವೇನ್ ಕರಿತಾ ಹೋಗ್ತೀವಿ? ಸೊ ವ್ಯವಸ್ಥಾಪಕ ತಂತ್ರಾಂಶ ಅಂತ ಕರಿಸ್ತೀವಿ. ಆ ಕಂಪ್ಯೂಟರ್ ನ ಹಾರ್ಡ್ವೇರ್ ಅನ್ನು ನಿರ್ವಹಿಸುವ ಮತ್ತು ನಿಯಂತ್ರಿಸುವ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನ ಚಲಾಯಿಸಲು ವೇದಿಕೆಯನ್ನು ಒದಗಿಸುವ ಒಂದು ರೀತಿಯ ಕಂಪ್ಯೂಟರ್ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್, ನೀವು ನೋಡ್ಬೋದು, ನಮ್ಮ ಒಂದು ಮೊಬೈಲ್ ಆಗಿರ್ಬೋದು, ನಮ್ಮ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ನಮ್ಮ ಒಂದು ಕಂಪ್ಯೂಟರ್ ಆಗಿರ್ಬೋದು, ಅದರಲ್ಲಿ ಬಹಳಷ್ಟು ಅಪ್ಲಿಕೇಶನ್ಗಳಿರ್ತವೆ, ಬಹಳಷ್ಟು ಹಾರ್ಡ್ವೇರ್ ಒಂದು ಸಾಧನಗಳು ಇರ್ತಾ ಹೋಗ್ತವೆ. ಆ ಸಾಧನಗಳನ್ನೆಲ್ಲ ಯಾವ್ದು ನಿಯಂತ್ರಣ ಮಾಡ್ತಾ ಹೋಗುತ್ತೆ? ಈ ಸಿಸ್ಟಮ್ ಸಾಫ್ಟ್ವೇರ್ ಅಂತದ್ದು ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಕಂಪ್ಯೂಟರ್ ನ ಹಾರ್ಡ್ವೇರ್ ಅನ್ನ ನಿರ್ವಹಿಸುವ ಮತ್ತು ನಿಯಂತ್ರಿಸುವ, ಅದನ್ನ ಮ್ಯಾನೇಜ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಅದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನ ಚಲಾಯಿಸಲು. ಸೊ ಮುಂದೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇನ್ನೊಂದು ಬರುತ್ತೆ. ಸೊ ಈಗ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಒಂದು ಟೈಪ್. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರುತ್ತೆ. ಆ ಅಪ್ಲಿಕೇಶನ್ ಸಾಫ್ಟ್ವೇರ್ ರನ್ ಆಗ್ಬೇಕು ಅಂತಂದ್ರೆ ಈ ಸಿಸ್ಟಮ್ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಅದೇ ಇಂಗ್ಲಿಷ್ ಅಲ್ಲಿ ಇರುವಂತದ್ದು. System software is a type of computer program that manages and control the computer's hardware. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಹಾರ್ಡ್ವೇರ್ ಅಂತಂದ್ರೆ ನಾವೆಲ್ಲ ಟಚ್ ಮಾಡಿ ಏನ್ ಫೀಲ್ ಮಾಡ್ಬೋದು, ಅದನ್ನ ನಾವು ಹಾರ್ಡ್ವೇರ್ ಅಂತ ಕರಿತಾ ಹೋಗ್ತೀವಿ. ಅವುಗಳೆಲ್ಲಾ ಭಾಗಗಳನ್ನು ನಿಯಂತ್ರಣ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಒಂದು ಕೀಬೋರ್ಡ್ ನ ನಿಯಂತ್ರಣ ಮಾಡುವಂತದ್ದಾಗಿರ್ಲಿ, ಸಿಪಿಯು ನಿಯಂತ್ರಣ ಆಗಿರ್ಲಿ, ಸಿಪಿಯು ಅಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನು ನಿಯಂತ್ರಣ ಮಾಡೋದಾಗಿರ್ಲಿ, ಮಾನಿಟರ್ ನ ನಿಯಂತ್ರಣ ಮಾಡೋದಾಗಿರ್ಲಿ, ಅವೆಲ್ಲ ಯಾವ್ದರ ಅಡಿಯಲ್ಲಿ ಬರ್ತಾ ಹೋಗ್ತವೆ ಅಂದ್ರೆ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ನ ಅಡಿಯಲ್ಲಿ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಅಂಡ್ ಪ್ರೊವೈಡ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಟು ರನ್. ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೀವೀಗ ನೋಡ್ಬೋದು, ಯಾವ್ದಾದ್ರು ಒಂದು ಆಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅದು ಸ್ವಲ್ಪ ವೆಯ್ಟ್ ಮಾಡಿಸುತ್ತೆ. ವೆಯ್ಟ್ ಮಾಡಿದ ಆದ್ಮೇಲೆ ಏನಾಗುತ್ತೆ? ರನ್ ಆಗ್ತಾ ಹೋಗುತ್ತೆ. ಆ ರನ್ ಆಗ್ಬೇಕು ಅಂದ್ರೆ ಯಾರು ಸಹಾಯ ಮಾಡ್ತಾ ಹೋಗ್ತಾರೆ?
ಈ ಒಂದು ಸಾಫ್ಟ್ವೇರ್ ಸಹಾಯ ಮಾಡ್ತಾ ಹೋಗ್ತದೆ. ಏನು ಸಿಸ್ಟಮ್ ಸಾಫ್ಟ್ವೇರ್ ಅನ್ನೋದು ಸಹಾಯ ಮಾಡ್ತಾ ಹೋಗುತ್ತೆ. ಎಸ್, ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಉದಾಹರಣೆಗಳಿದಾವೆ. ಆ ಉದಾಹರಣೆಗಳು ಯಾವ್ದಂತಂದ್ರೆ ಆಪರೇಟಿಂಗ್ ಸಿಸ್ಟಮ್, OS. ಏನ್ OS ಅಂತಂದ್ರೆ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. OS ಏನು ಅಂತಂದ್ರೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಅದೇ ಮಾತಾಡುವಂತದ್ದು ಎರಡೇ ಪಾರ್ಟ್ ಅಲ್ಲಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇನ್ನ ಎರಡು ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಇದಾವೆ, ಅದ್ರ ಬಗ್ಗೆ ಮಾತಾಡಬೇಡ. ಈಗ ನೆಕ್ಸ್ಟ್ ಯಾವ್ದಿರುವಂತದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಈಗ ತಾನೇ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ರನ್ ಆಗ್ಬೇಕು ಅಂತಂದ್ರೆ, ಕಾರ್ಯನಿರ್ವಹಿಸಬೇಕಂದ್ರೆ, ನಿಮ್ಮಲ್ಲಿರುವಂತಹ ಎಲ್ಲಾ ಮೊಬೈಲ್ ಅಲ್ಲಾಗ್ಲಿ ಲ್ಯಾಪ್ಟಾಪ್ ಅಲ್ಲಾಗ್ಲಿ ಆ್ಯಪ್ಗಳೆಲ್ಲ ಕಾರ್ಯನಿರ್ವಹಿಸಬೇಕು ಅಂತಂತಂದ್ರೆ ಸೊ ಯಾವ್ದು ನಮ್ಗೆ ಕಾರ್ಯನಿರ್ವಹಿಸ್ತಾ ಹೋಗ್ಬೇಕು? ಸಿಸ್ಟಮ್ ಸಾಫ್ಟ್ವೇರ್ ಕಾರ್ಯನಿರ್ವಹಿಸಬೇಕು. ಸಿಸ್ಟಮ್ ಸಾಫ್ಟ್ವೇರ್ ಕಾರ್ಯನಿರ್ವಹಿಸಿದ್ರೆ ಈ ಅಪ್ಲಿಕೇಶನ್ ತಂತ್ರಾಂಶ ಅನ್ನುವಂಥದ್ದು ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಥವಾ ಹ್ಯಾಪ್ ಅಂತ ಕರಿತೀವಿ ನೋಡಿ. ಅಪ್ಲಿಕೇಶನ್ ಅಥವಾ ನಾವು ಸಾಫ್ಟ್ ಆಗಿ ನಾವು ಏನು ಶಾರ್ಟ್ ಆಗಿ ಏನ್ ಕರಿತೀವಿ? ಆಪ್ ಅಂತ ಕರಿತೀವಿ ಅಷ್ಟೇ. ಆಪ್ಗಳು ಅಂತ ಕರಿತೀವಿ. ಆಪ್ ನ ಫುಲ್ ಫಾರ್ಮ್ ಏನೋ ಅಪ್ಲಿಕೇಶನ್. ಸೊ ಆಪ್ಗಳು ಎಂದರೆ ಬರವಣಿಗೆ, ಬ್ರೌಸಿಂಗ್, ಗೇಮಿಂಗ್, ಸಂಪಾದನೆ ಅಂತ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಅಂತಿಮ ಬಳಕೆದಾರರಾಗಿ ವಿನ್ಯಾಸಗೊಳಿಸಲಾದ ಕಾರ್ಯಕ್ರಮಗಳು. ಅಂತಿಮ ಬಳಕೆದಾರರು ಅಂತಂದ್ರೆ ಯಾರು? ನಾವು ನೀವುಗಳು. ಅಂತಂದ್ರೆ ನಾವೀಗ ಒಂದು ಮೊಬೈಲ್ ಅನ್ನು ತಗೊಂಡಿದೀವಿ. ಯಾಕಂದ್ರೆ ನಿಮ್ಗೆ ಮೊಬೈಲ್ ನ ಪರಿಚಯ ಚೆನ್ನಾಗಿರುತ್ತೆ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೇವೆ. ಮೊಬೈಲ್ ತಗೊಂಡಿರ್ತೀವಿ, ಮೊಬೈಲ್ ಅಲ್ಲಿ ಏನೇನೆಲ್ಲ ಆಪ್ಗಳು ಇರ್ತವೆ ನೀವು ನೋಡ್ಬೋದು. ಒಂದು ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಅವೆಲ್ಲ ಇರ್ತವೆ. ಫಾರ್ ಎಕ್ಸಾಂಪಲ್ ಗೇಮ್ಗಳು ಇರ್ತವೆ, ತುಂಬಾ ಗೇಮ್ಗಳು ಅವರೇ ಡೌನ್ಲೋಡ್ ಮಾಡ್ಕೊಟ್ಟಿರ್ತಾರೆ, ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ. ಕೆಲವೊಂದಿಷ್ಟು ಸಂಪಾದನೆ ಮಾಡುವಂತ ಕೆಲವೊಂದಿಷ್ಟು ಆಪ್ಗಳು ಇರ್ತವೆ, ಕೆಲವೊಂದಿಷ್ಟು ಫೋನ್ ಪೇ, ಗೂಗಲ್ ಪೇ ಅವೆಲ್ಲವೂ ಇರ್ತವೆ. ನಿಮಗೆ ಕೇಳೋದಕ್ಕೆ ಮ್ಯೂಸಿಕ್ ಆಪ್ಸ್ ಇರ್ತವೆ, ವಾಟ್ಸ್ಆಪ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ. ಸೊ ಇವೆಲ್ಲವೂ ಸಹ ಅಪ್ಲಿಕೇಶನ್ಗಳೇ. ಈ ಅಪ್ಲಿಕೇಶನ್ಗಳನ್ನ ರನ್ ಆಗ್ಬೇಕು ಅಂತಂದ್ರೆ ಅದನ್ನ ಯಾವ ಸಾಫ್ಟ್ವೇರ್ ಇರಬೇಕು? ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಇರಬೇಕು. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಬೂಸ್ಟ್ ಕೊಡೋದು ಯಾರು? ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಸ್ಟಾರ್ಟ್ ಆಗ್ಲಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಮಾಡೋದು ಯಾರು? ಸಿಸ್ಟಮ್ ಸಾಫ್ಟ್ವೇರ್. ಇವುಗಳೆಲ್ಲವೂ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇರಬೇಕು. ಅಪ್ಲಿಕೇಶನ್ ಸಾಫ್ಟ್ವೇರ್ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಇರಬೇಕು. ಸೊ ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ ಆಪ್ಸ್ ಆರ್ ಪ್ರೋಗ್ರಾಮಿಂಗ್ ಡಿಸೈನ್ಡ್ ಫಾರ್ ಎಂಡ್ ಯೂಸರ್ಸ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್ ಲೈಕ್ ರೈಟಿಂಗ್, ಬ್ರೌಸಿಂಗ್, ಗೇಮಿಂಗ್, ಎಡಿಟಿಂಗ್. ಎಂಡ್ ಯೂಸರ್ಸ್ ಅಂತಂದ್ರೆ ನಾವು ನೀವುಗಳೆಲ್ಲರೂ. ಓಕೆನಾ? ಸೊ ಅದನ್ನ ಈ ರೀತಿ ಪ್ರೋಗ್ರಾಮ್ಗಳನ್ನ ಮಾಡಿ ನಮ್ಗೆ ಏನ್ ಮಾಡ್ತಾರೆ? ಸೊ ಅಪ್ಲಿಕೇಶನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ಈ ಆಪ್ಸ್ ನೋಡ್ಬೋದು. MS ಆಫೀಸ್ ಆಗ್ಬೋದು, ಇದು ನನ್ನ ಕಂಪ್ಯೂಟರ್ ಕೊಟ್ಟಿರುವಂತದ್ದು. MS ಆಫೀಸ್, ಫೈರ್ ಫಾಕ್ಸ್, ಗೂಗಲ್ ಕ್ರೋಮು, ಡಾಟಾಬೇಸು, ವರ್ಡ್, ಪ್ರೊಸೆಸರು, ನೋಟ್ ಪ್ಯಾಡ್, MySQL, ಒರಾಕಲ್, ವಾಟ್ಸಪ್ ನೋಡಿ. ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ಸ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಈ ಎಲ್ಲಾ ಆಪ್ಗಳನ್ನು ಯಾರು ನಿಯಂತ್ರಣ ಮಾಡ್ತಾ ಹೋಗ್ತಾರೆ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಇನ್ನು ಮೋಸ್ಟ್ ಲಾಸ್ಟ್ ಇರುವಂತದ್ದು ಯಾವ್ದಂದ್ರೆ ಯುಟಿಲಿಟಿ ತಂತ್ರಾಂಶ. ಯುಟಿಲಿಟಿ ತಂತ್ರಾಂಶ ಮೀನ್ಸ್ ಯುಟಿಲಿಟಿ ಸಾಫ್ಟ್ವೇರ್. ಸೊ ಇದೇನ್ ಮಾಡ್ತಾ ಹೋಗುತ್ತೆ? ಉಪಯುಕ್ತತಾ ಸಾಫ್ಟ್ವೇರ್ಗಳು ಕಂಪ್ಯೂಟರ್ ವ್ಯವಸ್ಥೆಯನ್ನು ನಿರ್ವಹಿಸಲು, ವಿಶ್ಲೇಷಿಸಲು ಅತ್ಯುತ್ತಮವಾಗಿ ಸಹಾಯ ಮಾಡುವಂತ ಕಾರ್ಯಕ್ರಮಗಳನ್ನ ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಸೊ ಇದೇನ್ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ ಈಗ ನೀವು ಏನೋ ಒಂದು ವಿಷಯವನ್ನ ಮಾಡಿರ್ತೀರಾ. ಸೊ ಏನೋ ಒಂದು ವಿಷಯವನ್ನ, ಒಂದು ಪಿಕ್ಚರ್ ಅನ್ನ ಡೌನ್ಲೋಡ್ ಮಾಡಿರ್ತೀರಾ. ಪಿಕ್ಚರ್ ಡೌನ್ಲೋಡ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ ಹೇಳಿ ನೀವು? ಅದನ್ನ ನಿಮ್ಗೆ ಬೇಡ ಅಂತ ನೀವು ಡಿಲೀಟ್ ಮಾಡಿರ್ತೀರಾ. ಅದು ಹೋಗಿ ಎಲ್ಲಿರುತ್ತೆ? ಸೊ ನಾವು ಅನ್ಇನ್ಸ್ಟಾಲ್ಸ್ ಮಾಡಿರ್ತೀವಿ. ಅನ್ಇನ್ಸ್ಟಾಲ್ ಮಾಡಿದಾಗ ಅಥವಾ ಒಂದು ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಅನ್ಇನ್ಸ್ಟಾಲ್ ಮಾಡಿರ್ತೀರಾ. ಆದ್ರೆ ಆ ಮಾಹಿತಿ ಎಲ್ಲ ಒಂದು ಕಡೆ ಶೇರ್ ಆಗಿರುತ್ತೆ. ಓಕೆನಾ? ನಾನು ಇಲ್ಲಿ ನಿಮಗೆ ಕಂಪ್ಯೂಟರ್ ಅಲ್ಲೇ ತೋರಿಸ್ಕೊಡ್ತಾ ಹೋಗ್ತೀನಿ. ಎಸ್, ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ರೀಸೈಕಲ್ ಬಿನ್ ಅಂತ ಇದೆ ಈ ಭಾಗದಲ್ಲಿ. ಸೊ ಕ್ರೋಮ್ ಮೇಲೆ ರೀಸೈಕಲ್ ಬಿನ್ ಅಂತ ಇದೆ. ಸೊ ಈ ರೀಸೈಕಲ್ ಬಿನ್ ಎನ್ನುವಂಥದ್ದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಅದಕ್ಕೆ ಏನ್ ಸಹಾಯ ಮಾಡುತ್ತೆ? ಯುಟಿಲಿಟಿ ತಂತ್ರಾಂಶ ಅಂತ ಸಹಾಯ ಮಾಡ್ತಾ ಹೋಗುತ್ತೆ. ಯುಟಿಲಿಟಿ ಸಾಫ್ಟ್ವೇರ್ ಆರ್ ಪ್ರೋಗ್ರಾಮ್ಸ್ ದಟ್ ಹೆಲ್ಪ್ಸ್ ಟು ಮ್ಯಾನೇಜ್, ಮೈಂಟೈನ್, ಅನಲೈಸ್ ಅಂಡ್ ಆಪ್ಟಿಮೈಸ್ ಎ ಕಂಪ್ಯೂಟರ್ ಸಿಸ್ಟಮ್. ಸೊ ಕಂಪ್ಯೂಟರ್ ಸಿಸ್ಟಮ್ ಹೇಗೆ ಮ್ಯಾನೇಜ್ ಆಗ್ತಾ ಇದೆ, ಯಾವ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ ಇವರು, ಯಾವ ರೀತಿಯಾಗಿ ಇದೆ ಈ ಕಂಪ್ಯೂಟರ್ ಅನ್ನೋದು, ಇದನ್ನ ಸಂಪೂರ್ಣವಾಗಿ ಈ ಸಿಸ್ಟಮ್, ಈ ಯುಟಿಲಿಟಿ ಸಾಫ್ಟ್ವೇರ್ ಚೆಕ್ ಮಾಡ್ತಾನೆ ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಹೋಗ್ಬೋದು, ನಿಮ್ಮ ಮೊಬೈಲ್ ಅಲ್ಲೂ ಅಷ್ಟೇ ಏನಾದ್ರೂ ಸ್ವಲ್ಪ ಡಾಟಾ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಅರ್ಥ ಏನು? ಅದೇನ್ ಮಾಡ್ತಿರುತ್ತೆ? ನಿಮ್ಮ ಯುಟಿಲಿಟಿ ಸಾಫ್ಟ್ವೇರ್ ಅದು ಕೆಲಸ ಮಾಡ್ತಾ ಇರುತ್ತೆ. ಜೊತೆಗೆ ಯಾವ್ದಾದ್ರು ಒಂದು ಆಪ್, ಹೊಸ ಆಪ್ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಅದು ಹೇಳುತ್ತೆ ಈ ಆಪ್ ನಿಮ್ಗೆ ತುಂಬಾ ಡೇಂಜರ್ ಆಗಿರುತ್ತೆ, ನಿಮ್ಗೆ ಪರ್ಮಿಷನ್ ಓಕೆನಾ ಅಂತ ಕೇಳಿದ ತಕ್ಷಣ ನೀವು ಎಸ್ ಅಂತ ಕೊಟ್ರೆ ಮಾತ್ರ ಮುಂದಕ್ಕೆ ಅದು ಓಪನ್ ಆಗುತ್ತೆ, ಇಲ್ಲ ಅಂತಂದ್ರೆ ಓಪನ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಅದನ್ನ ಮ್ಯಾನೇಜ್ ಮಾಡುವಂತದ್ದಾಗಿರ್ಲಿ, ಮೇಂಟೈನ್ ಮಾಡುವಂತದ್ದಾಗಿರ್ಲಿ, ಅದನ್ನ ಅನಲೈಸ್ ಮಾಡುವಂತದ್ದಾಗಿರ್ಲಿ, ಸರಿನೋ ತಪ್ಪೇನು ಮೇಂಟೈನ್ ಮಾಡೋದಾಗಿರ್ಲಿ, ಅವುಗಳನ್ನೆಲ್ಲವನ್ನು ಯಾವ್ದು ಮಾಡುತ್ತೆ? ಯುಟಿಲಿಟಿ ತಂತ್ರಾಂಶ ಏನೇನ್ ಮಾಡುತ್ತೆ? ಫೈಲ್ ಮ್ಯಾನೇಜ್ಮೆಂಟ್, ನಿಮ್ಮಲ್ಲಿರುವಂತಹ ಎಷ್ಟು ಫೈಲ್ಗಳು ಇರ್ತಾವ ಅವುಗಳನ್ನೆಲ್ಲಾನು ಮ್ಯಾನೇಜ್ ಮಾಡುತ್ತೆ. ಮತ್ತೆ ಆಂಟಿ ವೈರಸ್ ಏನಾದ್ರು ವೈರಸ್ ಅಟ್ಯಾಕ್ ಮಾಡಿದ್ರೆ ಪಟ್ ಅಂತ ನಿಮ್ಗೆ ಕಂಪ್ಯೂಟರ್ಗೆ ತಿಳಿಸ್ಕೊಡುತ್ತೆ. ಕ್ಲೀನ್ ಅಪ್ ಮಾಡುತ್ತೆ, ಸಿಸ್ಟಮ್ ನ ಆಪ್ಟಿಮೈಸ್ ಮಾಡುತ್ತೆ, ಬ್ಯಾಕಪ್ ಮತ್ತೆ ರಿಕವರಿ ಟೂಲ್ಸ್. ಸೊ ನಿಮ್ಗೆ ಏನಾದ್ರು ಬ್ಯಾಕಪ್ ಮಾಡ್ಕೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಕೆಲವೊಂದಿಷ್ಟು ವಿಪಳಗಳನ್ನ ಡಿಲೀಟ್ ಮಾಡಿರ್ತೀನಿ. ಡಿಲೀಟ್ ಮಾಡೋದು ಮತ್ತೆ ನಂಗೆ ಬ್ಯಾಕಪ್ ಬೇಕು ಅಂತಂದ್ರೆ ರಿಸೈಕಲ್ ಬಿನ್ಗೆ ಹೋಗಿ ಮತ್ತೆ ನಾನು ಬ್ಯಾಕಪ್ ಮಾಡ್ಕೋಬಹುದು. ಅದನ್ನು ಯಾರು ಮೇಂಟೈನ್ ಮಾಡ್ತಿರ್ತಾರೆ? ಯುಟಿಲಿಟಿ ಸಾಫ್ಟ್ವೇರ್ ಮೇಂಟೈನ್ ಮಾಡುತ್ತೆ. ಫೈಲ್ಸ್ ಕಂಪ್ರೆಷನ್ಸ್ ಟೂಲ್, ಫೈಲ್ ಅನ್ನ ಕಂಪ್ರೆಸ್ ಮಾಡುವಂತದ್ದು, ಲಾರ್ಜ್ ಆಗಿ ಮಾಡುವಂತದ್ದು. ಸೊ ಈ ಎಲ್ಲಾ ಕಾರ್ಯಗಳನ್ನ ಯಾರು ಮಾಡ್ತಾ ಹೋಗುತ್ತೆ? ಸಂಪೂರ್ಣವಾಗಿ ಒಂದು ಕಂಪ್ಯೂಟರ್ ಅನ್ನ ನಿರ್ವಹಣೆ ಅಥವಾ
ನಿರ್ವಹಣೆ ಆಗಿರ್ಬೋದು, ಅದನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಅದನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಆಪ್ಟಿಮೈಸ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಯಾವ ಕೆಲಸ ಮಾಡ್ತಾ ಹೋಗುತ್ತೆ? ಸಾಫ್ಟ್ವೇರ್ ಕೆಲಸ ಮಾಡ್ತಾ ಹೋಗುತ್ತೆ. ಈಗಾದ್ರೆ ಸಾಫ್ಟ್ವೇರ್ ನ ಸಂಪೂರ್ಣವಾಗಿರುವಂತಹ ಒಂದು ಕೆಲಸ ಏನು? ಸಂಪೂರ್ಣವಾಗಿ ಕಂಪ್ಯೂಟರ್ನ ನಿಯಂತ್ರಣ ಮಾಡುವಂಥದ್ದು. ಕಂಪ್ಯೂಟರ್ ನಿಯಂತ್ರಣ ಮಾಡೋದು ಹೇಗೆ? ಪ್ರೋಗ್ರಾಮ್ಗಳ ಮುಖಾಂತರ ಕಂಪ್ಯೂಟರ್ನ ನಿಯಂತ್ರಣ ಮಾಡ್ತಾ ಹೋಗುವಂಥದ್ದು. ಆ ಪ್ರೋಗ್ರಾಮ್ಗಳು ನಾವು ಮುಟ್ಲಿಕ್ಕೆ ಆಗೋದಿಲ್ಲ, ಸೊ ನಾವು ಫೀಲ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅವುಗಳನ್ನ ನಾವೇನ್ ಕರ್ತಾ ಹೋಗ್ತೀವಿ? ತಂತ್ರಾಂಶಗಳು. ಅದಕ್ಕೆ ವಿನ್ರಾರ್, ವಿನ್ಜಿಪ್, ಅಡೋಬ್ ರೀಡರ್ ಇವುಗಳನ್ನೆಲ್ಲವನ್ನ ಉದಾಹರಣೆಯಾಗಿ ಕೊಡ್ತಾ ಹೋಗ್ಬೋದು. ಸೊ ಎಕ್ಸಾಂಪಲ್ಸ್ ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇದಾದ್ಮೇಲೆ ನಮ್ಗೆ ಬರುವಂತದ್ದೇ ಆಪರೇಟಿಂಗ್ ಸಿಸ್ಟಮ್. ಸೊ ನಮ್ಗೆ ಈ ಆಪರೇಟಿಂಗ್ ಸಿಸ್ಟಮ್ ಅಂತ ನಮ್ಗೆ ಎಲ್ಲಿ ಬಂತು ಹೇಳಿ? ಯಾವ ಒಂದು ಯಂತ್ರಾಂಶದಲ್ಲಿ ಬಂತು? ಸೊ ನಮ್ಗೆ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಬರ್ತಾ ಹೋಯ್ತು. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಅದಕ್ಕೆ ಎಕ್ಸಾಂಪಲ್ ಏನಾಯ್ತು? ಆಪರೇಟಿಂಗ್ ಸಿಸ್ಟಮ್. ಏನ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಬಹಳಷ್ಟು ಕಡೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾ ಇರ್ತಾರೆ. ಏನ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಗಣಕಯಂತ್ರ ಬಳಕೆದಾರ ಮತ್ತು ಗಣಕಯಂತ್ರ ಯಂತ್ರಾಂಶದ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವಂತ ತಂತ್ರಾಂಶ. ಗಣಕಯಂತ್ರದ ಬಳಕೆದಾರ ಅಂತಂದ್ರೆ ಯಾರು? ನೀವುಗಳು, ನಾವುಗಳು. ಓಕೆನಾ? ನೀವೆಲ್ಲ ಗಣಕಯಂತ್ರನ ಬಳಸ್ತಾ ಇರ್ತೀವಿ. ನಿಮ್ಮ ಮಧ್ಯೆ ಮತ್ತೆ ಯಂತ್ರಾಂಶದ ಮಧ್ಯೆ ಮೀನ್ಸ್ ಸಾಫ್ಟ್ವೇರ್ ನ ಮಧ್ಯೆ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಪ್ರೋಗ್ರಾಮ್ ಅನ್ನ ಕೊಟ್ಟಿರ್ತೀವಿ. ನಾನೀಗ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಬೇಕು. ನನಗೆ ಪ್ರೋಗ್ರಾಮ್ ಮಾಡ್ಬೇಕಂತಂದ್ರೆ ನಾನೇನ್ ಮಾಡ್ತೀನಿ? ಪ್ರೋಗ್ರಾಮ್ ಅನ್ನ ಕೊಡ್ತೀನಿ. ಸೊ ಅದು ಏನ್ ತಗೊಳುತ್ತೆ? ಇನ್ಪುಟ್ ಸಾಧನದ ಮುಖಾಂತರ ಹೋಗುತ್ತೆ. ಇನ್ಪುಟ್ ಸಾಧನ ಮುಖಾಂತರ ಎಲ್ಲಿಗೆ ಹೋಗುತ್ತೆ? ಕಂಪ್ಯೂಟರ್ಗೆ ಹೋಗುತ್ತೆ ಅಷ್ಟೇ. ಕಂಪ್ಯೂಟರ್ ನಿಂದ ಅದು ವರ್ಕ್ ಮಾಡಬೇಕು ಅಂತಂದ್ರೆ, ಕಂಪ್ಯೂಟರ್ ನಿಂದ CPU ಅಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಯಾರು ಕೊಡ್ತಾ ಹೋಗ್ತವೆ? ಈ ಆಪರೇಟಿಂಗ್ ಸಿಸ್ಟಮ್ ಕೊಡ್ತಾ ಹೋಗುತ್ತೆ. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಎನ್ನುವಂಥದ್ದು ಕೇವಲ ಮಾಹಿತಿನ ತೆಗೆದುಕೊಂಡು ಹೋಗ್ತವೆ, ಮಾಹಿತಿಯನ್ನ ಹೊರಭಾಗ ತೆಗೆದುಕೊಂಡು ಬರ್ತವೆ ಅಷ್ಟೇ. ಅಲ್ಲಿ ಬಳಕೆದಾರ ಮತ್ತೆ ಗಣಕಯಂತ್ರದ ಯಂತ್ರಾಂಶದ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವಂತದ್ದು ಯಾರು? ಈ ಆಪರೇಟಿಂಗ್ ಸಿಸ್ಟಮ್. ಓಕೆನಾ? ಸೊ ಆಪರೇಟಿಂಗ್ ಸಿಸ್ಟಮ್ ಮೂಲಕ ನಿಯಂತ್ರಿಸುವ ಕಾರ್ಯನಿರ್ವಹಿಸುತ್ತದೆ. ಸೊ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಹೇಳಿದ್ರೆ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ. An operating system, OS, is essential system software that manages all hardware and software resources on computer. ಇದು ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ಬೋದು. ಆಪರೇಟಿಂಗ್ ಸಿಸ್ಟಮ್ ಎನ್ನುವಂಥದ್ದು ಯಾವ್ದು ಕನೆಕ್ಟ್ ಆಗಿರುತ್ತೆ ಅಂತಂದ್ರೆ ನಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಾಗಿರ್ಲಿ, ನಮ್ಮ ಕಂಪ್ಯೂಟರ್ ಇರುವಂತಾಗಿರ್ಲಿ, ಎಲ್ಲಕ್ಕೂ ಸಂಬಂಧಪಟ್ಟಿರುತ್ತದೆ. ಈ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಜೊತೆ ಸಂಬಂಧ ಇರುತ್ತೆ? ಅಪ್ಲಿಕೇಶನ್ಗಳ ಜೊತೆನೂ ಸಂಬಂಧವನ್ನು ಹೊಂದಿರುತ್ತೆ. ಅಪ್ಲಿಕೇಶನ್ಗಳು ಆಪರೇಟಿಂಗ್ ಸಿಸ್ಟಮ್ ಜೊತೆ ಸಂಬಂಧವನ್ನು ಹೊಂದಿರುತ್ತೆ. ನೋಡಿ, ಆರೋ ಮಾರ್ಕ್ ನಿಮ್ಗೆ ತೋರಿಸ್ತದೆ, 2 ಆರೋ ಮಾರ್ಕ್. ನೆಕ್ಸ್ಟ್, ಮಾನಿಟರ್ಗಳ ಜೊತೆ ಸಂಬಂಧವನ್ನು ಹೊಂದಿರುತ್ತೆ. ಕೀಬೋರ್ಡ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಸಂಬಂಧವನ್ನು ಹೊಂದಿರುತ್ತೆ. ಪ್ರಿಂಟರ್ ಜೊತೆ ಸಂಬಂಧವನ್ನು ಹೊಂದಿರುತ್ತೆ. ಮೌಸ್ ನ ಜೊತೆ ಸಂಬಂಧವನ್ನು ಹೊಂದಿರುತ್ತೆ ಆಪರೇಟಿಂಗ್ ಸಿಸ್ಟಮ್. ಸೊ ಇದೇನ್ ಮಾಡುತ್ತೆ? ಎಲ್ಲವನ್ನೂ ಸಹ ಅಷ್ಟೇ. ಸೊ ಎಲ್ಲವನ್ನ ಬಳಸಿಕೊಂಡು ಈ ಯಂತ್ರಾಂಶ ಮತ್ತು ಮನುಷ್ಯರ ನಡುವೆ ಸಂಬಂಧವನ್ನ ಉಂಟು ಮಾಡ್ತಾ ಹೋಗುತ್ತೆ. ಯಾರ್ಯಾರ ನಡುವೆ? ಯಂತ್ರಾಂಶ ಮೀನ್ಸ್ ಅಪ್ಲಿಕೇಶನ್. ಈಗ ಒಂದು ಅಪ್ಲಿಕೇಶನ್ ನಾನು ಪ್ರಿಪೇರ್ ಮಾಡಬೇಕು, ಅಥವಾ ಒಂದು ಏನ್ ಮಾಡ್ಬೇಕು? ಒಂದು ಪ್ರೋಗ್ರಾಮ್ ಅನ್ನ ನಾನು ಮಾಡ್ಬೇಕು. ಪ್ರೋಗ್ರಾಮ್ ಅನ್ನ ಮಾಡ್ಬೇಕಂದ್ರೆ ನಾನು ಏನೇನೆಲ್ಲ ಬಳಸ್ಕೊಳ್ತಾ ಹೋಗ್ತೀನಿ? ಪ್ರೋಗ್ರಾಮ್ ನ ಮಾಡ್ಕೋಬೇಕಾದ್ರೆ ಒಂದು ಮಾನಿಟರ್ ನ ಬಳಸ್ತೀನಿ, ಕೀಬೋರ್ಡ್ ಅನ್ನ ಬಳಸ್ತೀನಿ, ಮೌಸ್ ಅನ್ನ ಬಳಸ್ತೀನಿ. ನಾನೀಗ ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಏನ್ ಬಳಸ್ತಾ ಇದ್ದೀನಿ? ಒಂದು ಮಾನಿಟರ್ ನ ಬಳಸ್ತಾ ಇದ್ದೀನಿ, ಒಂದು ಕೀಬೋರ್ಡ್ ಅನ್ನ ಬಳಸ್ತಾ ಇದ್ದೀನಿ, ಮೌಸ್ ಅನ್ನ ಬಳಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದು CPU ಅನ್ನು ಬಳಸ್ಕೊಳ್ತಾ ಇರ್ತೀನಿ. ಕೆಲವೊಂದಿಷ್ಟು ಸೆಟ್ಟಿಂಗ್ ಗಳ ಮುಖಾಂತರ ನಾನು ನಿಮ್ಗೆ ಈಗ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇವುಗಳಿಗೆಲ್ಲಕ್ಕೂ ಹೆಲ್ಪ್ ಮಾಡೋದು ಯಾರು? ಸೊ ನಾನು ಈ ರೀತಿಯಾಗಿ ಪಾಠ ಮಾಡ್ಬೇಕಾದ್ರೆ ನಂಗೆ ಹೆಲ್ಪ್ ಮಾಡೋದು ಯಾರು? ಆಪರೇಟಿಂಗ್ ಸಿಸ್ಟಮ್ ಒಬ್ಬ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಇಟ್ಸ್ ಆಕ್ಟಿಂಗ್ ಆಸ್ ಎ ಕ್ರೂಷಿಯಲ್ ಇಂಟರ್ಮೀಡಿಯೇಟರಿ ಬಿಟ್ವೀನ್ ದ ಯೂಸರ್ ಅಂಡ್ ದ ಮಷಿನ್ಸ್ ಕಾಂಪ್ಲೆಕ್ಸ್ ಕಂಪೋನೆಂಟ್ಸ್. ಯಾರ್ಯಾರ ಮಧ್ಯೆ? ಯೂಸರ್ ಮೀನ್ಸ್ ನಾವುಗಳು. ಸೊ ಮತ್ತೆ ಯೂಸರ್ ಅಂಡ್ ದ ಮಷಿನ್ಸ್ ಕಾಂಪ್ಲೆಕ್ಸ್ ಕಾಂಪೋನೆಂಟ್ಸ್, ದಟ್ ಈಸ್ CPU, ಮೆಮೊರಿ, ಸ್ಟೋರೇಜ್. CPU ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು. ಸೊ ಇವುಗಳ ಮಧ್ಯೆ ಏನಾಗ್ತಾ ಹೋಗುತ್ತೆ? ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಇವುಗಳ ಮಧ್ಯೆ ಮತ್ತೆ ಮನುಷ್ಯರ ನಡುವೆ ಕಾರ್ಯನಿರ್ವಹಿಸ್ತಾ ಹೋಗುವಂತದ್ದು ಯಾವುದು? ಈ ಆಪರೇಟಿಂಗ್ ಸಿಸ್ಟಮ್ಗಳು. ಈ ಆಪರೇಟಿಂಗ್ ಸಿಸ್ಟಮ್ಗಳು ಇನ್ನ ನಮ್ಗೆ ಏನ್ ಕೆಲಸ ಮಾಡ್ತಾ ಹೋಗುತ್ತೆ? ಬೂಟಿಂಗ್ ಪ್ರಕ್ರಿಯೆನ ಮಾಡ್ತಾ ಹೋಗುತ್ತೆ. ಬೂಟಿಂಗ್ ಪ್ರಕ್ರಿಯೆ ಅಂತಂದ್ರೆ ಏನು? ಗಣಕಯಂತ್ರ ಆರಂಭವಾಗುವ ಹಾರ್ಡ್ ಡಿಸ್ಕ್ ನಲ್ಲಿರುವ ಆಪರೇಟಿಂಗ್ ಸಿಸ್ಟಮ್ ಅನ್ನ ರ್ಯಾಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಬೂಟಿಂಗ್ ಪ್ರಕ್ರಿಯೆ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ಸರ್ ಇದಷ್ಟ ಅರ್ಥ ಆಗಿಲ್ಲ ಅಂತಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ. ನಿಮ್ಮ ಮೊಬೈಲ್ ನ ಯೂಸ್ ಮಾಡ್ತಿರ್ಬೇಕಾದ್ರೆ ಪಟ್ ಅಂತ ಸ್ಟಕ್ ಆಗ್ಬಿಡುತ್ತೆ. ಸ್ಟಕ್ ಆಗಿ ಏನಾಗುತ್ತೆ? ಕಂಪ್ಲೀಟ್ಲಿ ನೀವು ನೋಡ್ಬೋದು, ಕಂಪ್ಲೀಟ್ಲಿ ಅದು ಒಂದು ಸ್ವಿಚ್ ಆಫ್ ಆಗ್ಬಿಡುತ್ತೆ. ಸ್ವಿಚ್ ಆಫ್ ಆಗಿ ಏನಾಗುತ್ತೆ? ಮತ್ತೆ ಸ್ವಿಚ್ ಆನ್ ಆಗುತ್ತೆ. ಸ್ವಿಚ್ ಆನ್ ಆಗಿ ಮತ್ತೆ ನಿಮ್ಮ ಮೊಬೈಲ್ ಹೊಸದಾಗಿ ಬಳಕೆ ಆಗುವಂತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಒಂದು ಪ್ರಕ್ರಿಯೆಗೆ ಬೂಟಿಂಗ್ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಈ ಬೂಟಿಂಗ್ ಪ್ರಕ್ರಿಯೆನ ಯಾರು ಮಾಡ್ತಾ ಹೋಗ್ತಾರೆ? ಸೊ ಬೂಟಿಂಗ್ ಪ್ರಕ್ರಿಯೆಗೂ ಸಹ ಅಷ್ಟೇ ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ? ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿರುವಂತಹ ಆಪರೇಟಿಂಗ್ ಸಿಸ್ಟಮ್ಗಳು ನಮ್ಗೆ ಸಹಾಯ ಮಾಡ್ತಾ ಹೋಗ್ತವೆ. ಸೊ ಈ ಇದರಲ್ಲಿ ಏನಾಗ್ತಾ ಹೋಗುತ್ತೆ? ಈ ಹಾರ್ಡ್ ಡಿಸ್ಕ್ ನಲ್ಲಿರುವಂತಹ ಆಪರೇಟಿಂಗ್ ಸಿಸ್ಟಮ್ ಅನ್ನ ರ್ಯಾಮ್ ನಲ್ಲಿ ಲೋಡ್ ಆಗುವ ಪ್ರಕ್ರಿಯೆಗೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಫಾರ್ ಎಕ್ಸಾಂಪಲ್, ಈಗ ನೀವೇನೋ ಒಂದು ಗೇಮ್ ಅನ್ನ ಆಡ್ತಿರ್ತೀರಾ, ಗೇಮ್ ಸ್ಟಕ್ ಆಯ್ತು, ಗೇಮ್ ಮೊಬೈಲ್ ಆಗೇ ಇದ್ದಾಗುತ್ತೆ. ನೀವು ಅದನ್ನ ಎಷ್ಟೇ ಬಳಸಿದ್ರು ಏನಾಗೋದಿಲ್ಲ, ಯಾವುದೇ ರೀತಿ ಓಪನ್ ಆಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಈಗ ಸ್ವಿಚ್ ಆಫ್ ಆಯ್ತು, ಮತ್ತೆ ಸ್ವಿಚ್ ಆನ್ ಆಗ್ಬೇಕು ಅಂತ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾರೆ? ಸ್ವಿಚ್ ಆನ್ ಆದ್ಮೇಲೆ ಮತ್ತೆ ಮೊಬೈಲ್ ನಾರ್ಮಲ್ ಆಗಿ ವರ್ಕ್ ಆಗ್ಬೇಕು ಅಂತಂದ್ರೆ ಅದು ಹೇಗೆ ವರ್ಕ್ ಆಗುತ್ತೆ?
ಸೊ ಏನಾಗುತ್ತೆ ಅಂತಂದ್ರೆ ಈಗಾಗಲೇ ನಮ್ಮ ಮೊಬೈಲ್ ಆಗ್ಲಿ ಗಣಕಯಂತ್ರ ಆಗಿರ್ಲಿ, ಸೊ ಅದು ಆರಂಭವಾಗುವ ಹಾರ್ಡ್ ಡಿಸ್ಕ್ ನಲ್ಲಿರುವಂತಹ ಆಪರೇಟಿಂಗ್ ಸಿಸ್ಟಮ್ ಅನ್ನ, ಸೊ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದು ಎಲ್ಲಿರುತ್ತೆ, ಸಾಮಾನ್ಯವಾಗಿ ನಮಗೆ ಹಾರ್ಡ್ ಡಿಸ್ಕ್ ಗಳಲ್ಲಿ ಇರ್ತಾ ಹೋಗುತ್ತೆ. ಗಣಕಯಂತ್ರದಲ್ಲೇ ಸಾಮಾನ್ಯವಾಗಿ ಅದನ್ನ ಸ್ಟೋರ್ ಮಾಡಿರ್ತಾರೆ. ಈ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಮತ್ತೆ ಈ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಅದನ್ನ ಅಪ್ಡೇಟ್ ಮಾಡೋದು ಅಥವಾ ಸಿಸ್ಟಮ್ ಅನ್ನ ಮತ್ತೆ ಆನ್ ಮಾಡೋದು, ಆನ್ ಮಾಡಿ ಏನ್ ಮಾಡ್ತಾ ಹೋಗುತ್ತೆ, ಮತ್ತೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದಕ್ಕೆ ಯಾರ ಸಹಾಯ ಬೇಕು, ರ್ಯಾಮ್ ನ ಸಹಾಯ ಬೇಕು. ರ್ಯಾಮ್ ಅಂದ್ರೆ ಏನು, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಓಕೆನಾ. ಸೊ ಇದರ ಅರ್ಥ ಏನು, ದ ಬೂಟಿಂಗ್ ಪ್ರೊಸೆಸ್ ಇಸ್ ಎ ಹೌ ಕಂಪ್ಯೂಟರ್ ಸ್ಟಾರ್ಟ್ಸ್ ಅಪ್ ಲೋಡಿಂಗ್ ದ ಆಪರೇಟಿಂಗ್ ಸಿಸ್ಟಮ್ ಫ್ರಮ್ ಸ್ಟೋರೇಜ್ ಇಂಟು ರ್ಯಾಮ್. ಇನ್ನ ಒಂದು ಇಷ್ಟ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ತಾ ಹೋಗ್ಬೋದು, ನಿಮ್ಮ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತಂದ್ರೆ ನೇರವಾಗಿ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಸ್ವಿಚ್ ಆನ್ ಆಗೋದಿಲ್ಲ. ಏನಾಗ್ತಾ ಹೋಗುತ್ತೆ, ನಮ್ಮ ಕಂಪ್ಯೂಟರ್ಗಳು ಅಷ್ಟೇ ನೇರವಾಗಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಸ್ವಿಚ್ ಆನ್ ಆಗೋದಿಲ್ಲ. ಅದೇನ್ ಮಾಡುತ್ತೆ, ಹೇಗೆ ಎಲ್ಲ ಸ್ಟಾರ್ಟ್ಅಪ್ ಗಳೆಲ್ಲ ಮಾಡ್ತಾ ಹೋಗುತ್ತೆ. ಸ್ಟಾರ್ಟ್ಅಪ್ ಮೀನ್ಸ್ ಏನೇನೆಲ್ಲ ವಿಷಯಗಳು ಹಿಂದೆ ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಹಿಂದಿನ ಒಂದು ಸೆಷನ್ ಅಲ್ಲಿ ಏನ್ ಮಾಡಿರ್ತೀರ ಅಂತಂದ್ರೆ, ಕಂಪ್ಯೂಟರ್ ನೇರವಾಗಿ ಆಫ್ ಮಾಡ್ಬಿಟ್ಟಿರ್ತೀರ, ನೇರವಾಗಿ ಸ್ವಿಚ್ ಬಟನ್ ಆಫ್ ಮಾಡ್ಬಿಟ್ಟಿರ್ತೀರ. ಸೊ ಅವಾಗ ಏನಾಗುತ್ತೆ, ಅದು ಹಿಂದಿನ ಪ್ರೋಗ್ರಾಮ್ಗಳೆಲ್ಲ ರನ್ ಆಗುತ್ತೆ, ಎಲ್ಲವನ್ನು ರನ್ ಆಗಿ ಮತ್ತೆ ಏನಾಗ್ತಾ ಹೋಗುತ್ತೆ, ಲೋಡಿಂಗ್ ಆಪರೇಟಿಂಗ್ ಸಿಸ್ಟಮ್ ನಿಧಾನವಾಗಿ ರನ್ ಆಗ್ತಾ ಹೋಗುತ್ತೆ. ಯಾಕೆ ರನ್ ಆಗ್ತಾ ಹೋಗುತ್ತೆ, ಅದಕ್ಕೆ ಯಾರು ಸಹಾಯ ಮಾಡ್ತಾರೆ, ರ್ಯಾಮ್ ಅನ್ನುವಂಥ ಸಹಾಯ ಮಾಡ್ತಾ ಹೋಗುತ್ತೆ. ರ್ಯಾಮ್ ಅನ್ನುವಂಥದ್ದು ನೆನ್ಪಿಟ್ಕೊಂಡಿರುತ್ತೆ. ಸೊ ಹಿಂದೆ ನೀಟಾಗಿ ನೀವು ಕ್ಲಿಯರ್ ಆಗಿ ನೀವೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನು ನೀವು ಆಫ್ ಮಾಡಿದೀರಾ ಅಂತಂದ್ರೆ ಅದು ನೇರವಾಗಿ ಈಸಿಯಾಗಿ ಆನ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಓಕೆ ಲಾಸ್ಟ್ ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಇದೆ, ಸೊ ಅದನ್ನು ನಾನು ರನ್ ಮಾಡ್ತಾ ಹೋಗ್ಬೇಕಂತೇಳಿ ಸ್ಟಾರ್ಟಿಂಗ್ ಇಂದಾನೆ ಅದು ರನ್ ಮಾಡ್ಕೊಳ್ತಾ ಬರುತ್ತೆ. ಜೊತೆಗೆ ಸ್ಟಾರ್ಟ್ ಆಗೋದ್ರ ಜೊತೆಗೆ ಅದು ಲೋಡ್ ಆಗೋದ್ರ ಜೊತೆಗೆ ಆ ಪ್ರೋಗ್ರಾಮ್ಸ್ ಅನ್ನು ಲೋಡ್ ಮಾಡ್ತಾ ಹೋಗುತ್ತೆ. ಈ ಒಂದು ಪ್ರಕ್ರಿಯೆಗೆ ಬೂಟಿಂಗ್ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಇದಾದ್ಮೇಲೆ ನಮ್ಗೆ ಬರುವಂತದ್ದು ಆಪರೇಟಿಂಗ್ ಸಿಸ್ಟಮ್ ನ ಪ್ರಮುಖ ಕಾರ್ಯಗಳು. ಈ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಆಪರೇಟಿಂಗ್ ಸಿಸ್ಟಮ್ ಏನ್ ಕೆಲಸ ಮಾಡ್ತಾ ಹೋಗುತ್ತಂತೆ, ಆಪರೇಟಿಂಗ್ ಸಿಸ್ಟಮ್ ಎನ್ನುವಂಥದ್ದು ತಂತ್ರಾಂಶವನ್ನ ನಿರ್ವಹಣೆ ಮಾಡುತ್ತೆ. ತಂತ್ರಾಂಶ ಮೀನ್ಸ್ ಯಾವುದು, ಹಾರ್ಡ್ವೇರ್. ಸೊ ಹಾರ್ಡ್ವೇರ್ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡುತ್ತೆ, ಹಾರ್ಡ್ವೇರ್ ಅನ್ನ ಮೇಂಟೈನ್ ಮಾಡುತ್ತೆ, ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಅದು ಹೇಗೆ ಕಾರ್ಯನಿರ್ವಹಿಸಬೇಕಂತ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸ್ಮರಣೆಯನ್ನ ನಿರ್ವಹಣೆ ಮಾಡುತ್ತೆ. ಸ್ಮರಣೆ ಮೀನ್ಸ್ ಮೆಮೊರಿ ಈಗಾಗಲೇ ಆಗಿದೆ, ರ್ಯಾಮು ಮತ್ತೆ ರೋಮ್ ಅನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ನಮ್ಮ ಕಂಪ್ಯೂಟರ್ ನಲ್ಲಿರುವಂತಹ ಫೈಲ್ ಗಳನ್ನ ನಿರ್ವಹಣೆ ಮಾಡ್ತಾ ಹೋಗುತ್ತೆ. ನಾವು ಬಳಸುವಂತ ನೆಟ್ವರ್ಕ್ ಗಳನ್ನ ನಿರ್ವಹಣೆ ಮಾಡುತ್ತೆ, ಡೇಟಾವನ್ನ ನಿರ್ವಹಣೆ ಮಾಡುತ್ತೆ, ಮತ್ತೆ ಕಂಪ್ಯೂಟರ್ಗೆ ಸೆಕ್ಯೂರಿಟಿಯನ್ನ ಕೊಡುತ್ತೆ. ಈ ಎಲ್ಲಾ ಕೆಲಸವನ್ನ ಯಾರು ಮಾಡ್ತಾರೆ, ಆಪರೇಟಿಂಗ್ ಸಿಸ್ಟಮ್ಗಳು ಮಾಡ್ತಾ ಹೋಗ್ತವೆ. ಏನ್ ಮಾಡ್ತಾ ಹೋಗುತ್ತೆ, ಫೈಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ರಿಸೋರ್ಸ್ ಅಲೋಕೇಶನ್ ಮಾಡುತ್ತೆ, ಜೊತೆಗೆ ಮ್ಯಾನೇಜಿಂಗ್ ದ ಪ್ರೊಸೆಸ್. ಸೊ ಪ್ರಕ್ರಿಯೆ ಹೇಗೆ ನಡಿಬೇಕು ಅನ್ನೋದನ್ನು ಅದೇ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಇಂಟರ್ಪ್ರಿಟಿಂಗ್ ದ ಯೂಸರ್ಸ್ ಕಮಾಂಡ್ಸ್. ಸೊ ಕೆಲವೊಂದಿಷ್ಟು ಕಮಾಂಡ್ ಗಳನ್ನು ಕೊಡೋದಕ್ಕೂ ಸಹ ಇದೇ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಬಹಳಷ್ಟು ಕಾರ್ಯಗಳು ಕಂಪ್ಯೂಟರ್ನ ಆಲ್ಮೋಸ್ಟ್ 99% ಕಾರ್ಯಗಳು ಆಪರೇಟಿಂಗ್ ಸಿಸ್ಟಮ್ ಇಂದಾನೆ ನಡೀತಾ ಹೋಗ್ತವೆ. ಸೊ ಕಂಪ್ಲೀಟ್ಲಿ ಇನ್ಸ್ಟ್ರಕ್ಷನ್ಸ್ ಮತ್ತೆ ಕಮಾಂಡ್ಸ್ ಕೊಡುವಂತದ್ದು ಇದೆ. ಸೊ ಇದಾದ್ಮೇಲೆ ನಮ್ಗೆ ಬರುವಂತದ್ದು ಆಪರೇಟಿಂಗ್ ಸಿಸ್ಟಮ್ ನ ವಿಧಗಳು. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್, ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್, ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್, ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬರ್ತಾ ಹೋಗುತ್ತೆ. ಸೊ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಬಳಕೆದಾರರು ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಕಂಪ್ಯೂಟರ್ ನೊಂದಿಗೆ ನೇರವಾಗಿ ಸಂವಹನ ನಡೆಸೋದಿಲ್ಲ. ಇದು ಒಂದೇ ರೀತಿಯ ಅವಶ್ಯಕತೆಗಳು ಹೊಂದಿರುವಂತಹ ಕೆಲಸಗಳನ್ನ ಗುಂಪುಗಳನ್ನಾಗಿ ಮಾಡಿ ಏನ್ ಮಾಡ್ತಾ ಹೋಗುತ್ತೆ, ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸರ್ ಇದೇನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಸಾಮಾನ್ಯವಾಗಿ ಇದನ್ನ ನಾವು ಕಂಪನಿಗಳಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಕಂಪನಿಗಳಲ್ಲಿ ಏನ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಎಲ್ಲರೂ ಇದನ್ನ ಬಳಸೋದಿಲ್ಲ, ಬಳಕೆದಾರರು ಕಂಪ್ಯೂಟರ್ ನೊಂದಿಗೆ ಎಲ್ಲರೂ ಬಳಸೋದಿಲ್ಲ. ಸೊ ಏನ್ ಮಾಡ್ತಾ ಹೋಗ್ತೀವಿ, ಕೆಲವೊಂದಿಷ್ಟು ಜನ ಮಾತ್ರ ಇದನ್ನ ಬಳಸ್ತಾ ಹೋಗ್ತಾರೆ. ಬಳಸಿ ಪ್ರೋಗ್ರಾಮ್ ಗಳನ್ನ ತಯಾರು ಮಾಡಿ ಅದನ್ನ ನಾವು ಎಲ್ಲಿ ತುಂಬಿಸ್ತಾರೆ, ಆಪರೇಟಿಂಗ್ ಸಿಸ್ಟಮ್ಗೆ ತುಂಬಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿರುವಂತಹ ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ ಮೇಲೆ ಹೆಚ್ಚಾಗಿ ಕೇಳೋದಿಲ್ಲ. ಏನಕ್ಕೆ ಕೇಳ್ತಾರೆ, ಯಾವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳಿದೆ, ಆಪರೇಟಿಂಗ್ ಸಿಸ್ಟಮ್ಗಳ ಕಾರ್ಯ ಏನು ಅಂತ ಕೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಅದ್ರ ಆಪರೇಟಿಂಗ್ ಸಿಸ್ಟಮ್ ನ ಈ ಕೆಳಗಿನ ಕೇಳಬಹುದು, ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ನ ವಿಧಗಳಲ್ಲ ಅಂತ ಕೇಳ್ತಾ ಹೋಗ್ತಾರೆ. ಸೊ ಈಗ ನೀವು ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್, ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್, ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್, ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ನೆನ್ಪಿಟ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರುವಂತದ್ದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಗಳು. ಮೋಸ್ಟ್ ಇಂಪಾರ್ಟೆಂಟ್, ಸುಮಾರು ಸಲ ನಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆಗಿರ್ಲಿ, ನಮ್ಮ ಸಿಇಟಿ ಆಗಿರಲಿ, ಅಥವಾ ನಮ್ಮ GPSTR ಎಕ್ಸಾಮ್ 2022 ಎಕ್ಸಾಮ್ಸ್ ಏನಾಯ್ತು, 2022 2019 ಆಗಿತ್ತು. ಸೊ ಇಲ್ಲಿ ಏನೆಲ್ಲ ಆಗಿತ್ತು, ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಈ ಒಂದು ಎಕ್ಸಾಂಪಲ್ಸ್ ನ ಕೇಳಿದ್ದಾರೆ. ಎಸ್ಪೆಷಲಿ ನಿಮ್ಮ PSTR ಏನ್ 25 ಅಂಕಗಳಿದೆಯೋ ಅಲ್ಲಿ ನಿಮಗೆ ಬರುವಂತ ಕ್ವಶನ್ಸ್ ಎಲ್ಲಿ ಬರ್ತದೆ ಅಂದ್ರೆ ಈ ಒಂದು ಭಾಗದಿಂದ ಬರ್ತಾ ಹೋಗುತ್ತೆ. ಏನು, ಈ ಆಪರೇಟಿಂಗ್ ಸಿಸ್ಟಮ್ ನ ಉದಾಹರಣೆಗಳು. ಮೊಟ್ಟ ಮೊದಲ ಬಾರಿಗೆ ಕಂಡಿಡಿದಂತ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತಂದ್ರೆ ವಿಂಡೋಸ್ 7. ನೀವು ಈ ಲೋಗೋವನ್ನು ಚೆನ್ನಾಗಿ ನೋಡಿರ್ತೀರ. ವಿಂಡೋಸ್ 7 ಎನ್ನುವಂಥದ್ದು ಒಂದು ಆಪರೇಟಿಂಗ್ ಸಿಸ್ಟಮ್. ಇದೆಲ್ಲಾ ಕೆಲಸಗಳನ್ನು ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ಬಂತು ಯಾವುದು, ವಿಂಡೋಸ್ ಅಪ್ಡೇಟೆಡ್ ವರ್ಷನ್. ಅದರ ನಂತರ ಅಪ್ಡೇಟೆಡ್ ವರ್ಷನ್ ಯಾವ್ದು ಬಂತು, ವಿಂಡೋಸ್ 10. ಪ್ರೆಸೆಂಟ್ಲಿ ಇರುವಂತದ್ದು ವಿಂಡೋಸ್ ಯಾವ್ದಂದ್ರೆ ವಿಂಡೋಸ್ 11 ಇದೆ. ವಿಂಡೋಸ್ 11.0 ಅನ್ನುವಂಥದ್ದು ಪ್ರಸ್ತುತ ಇರುವಂತದ್ದು.
ಇದಷ್ಟೇನಾ ಇರುವಂತದ್ದು ವಿಂಡೋಸ್. ಸೊ ಹಿಂದೆ ಯಾವ್ದು ಕಂಡಿಡಿಲ್ಲ ನೋಡಿ, ಈ ವಿಂಡೋಸ್ ಗಳನ್ನೆಲ್ಲವನ್ನ ಕಂಡಿಡಿದ್ದು ಮೈಕ್ರೋಸಾಫ್ಟ್ ಕಂಪನಿನೇ. ಈ ವಿಂಡೋಸ್ ಗಳನ್ನ ಕಂಡಿಡಿಯೋಕ್ಕಿಂತ ಮುಂಚಿತವಾಗಿ ನಮ್ಗೆ ಏನ್ ಕಂಡಿಡಿದ್ರು, MS DOS, ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್, BEOS, ವಿಂಡೋಸ್ 95, ವಿಂಡೋಸ್ 98, ವಿಂಡೋಸ್ 2000, ವಿಂಡೋಸ್ ME, ವಿಂಡೋಸ್ XP, ವಿಂಡೋಸ್ ವಿಸ್ತಾ, ಸೊ ಯುನಿಕ್ಸ್, ಲಿನಕ್ಸ್, ರೆಡ್ ಹ್ಯಾಟ್, ಇವುಗಳೆಲ್ಲವನ್ನು ಸಹ ಏನ್ ಕರಿತೀವಿ, ಆಪರೇಟಿಂಗ್ ಸಿಸ್ಟಮ್ಗಳ ಉದಾಹರಣೆಗಳು ಅಂತ ಕರಿತೀವಿ. ನೋಡಿ ವಿಂಡೋಸ್ ಅಂತ ಬಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ವಿಂಡೋಸ್ ಅಲ್ಲಿ 95, 98, 2000, ME, XP, ವಿಸ್ತಾ ಜೊತೆಗೆ 7, 8, 9 ಬರೋದಿಲ್ಲ. ಓಕೆನಾ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ವಿಂಡೋಸ್ ಅಲ್ಲಿ 9 ಬರೋದಿಲ್ಲ. ಈ ಪಾಯಿಂಟ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ವಿಂಡೋಸ್ 9.0 ಬರೋದಿಲ್ಲ. ವಿಂಡೋಸ್ 10 ಈಗ ಪ್ರೆಸೆಂಟ್ ಇರುವಂತದ್ದು ವಿಂಡೋಸ್ 11. ಅದ್ರ ಜೊತೆಗೆ ಇವೆಲ್ಲ ವಿಂಡೋಸ್ಗಳು ಹಿಂದೆ ಇದ್ದಂತವು. ಸೊ ಜೊತೆಗೆ ಏನ್ ಬರ್ತಾ ಹೋಗ್ತವೆ, ಯುನಿಕ್ಸ್, ಲಿನಕ್ಸ್, ರೆಡ್ ಹ್ಯಾಟ್ ಜೊತೆಗೆ. ಸೊ ಇಲ್ಲೇನಿದೆ, ಮ್ಯಾಕ್ ಡಾಸ್, ಮ್ಯಾಕ್ OS, BEOS. ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಮ್ಯಾಕ್ ಡಾಸ್ ಬಗ್ಗೆ ಮಾತಾಡ್ತೀನಿ. ಮ್ಯಾಕ್ ಡಾಸ್. ಸೊ ಏನಕ್ಕೆ ಈ ಮ್ಯಾಕ್ ಡಾಸ್ ಅನ್ನ ಯೂಸ್ ಮಾಡ್ತಾ ಹೋಗ್ವಿ ಅನ್ನೋದು ನಾನು ಈಗ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವಿಷ್ಟು ಆಪರೇಟಿಂಗ್ ಸಿಸ್ಟಮ್ ನ ಉದಾಹರಣೆಗಳಾಗ್ತಾ ಹೋಗ್ತವೆ. ಇನ್ನು ನೆಕ್ಸ್ಟ್ MS DOS. ನಾನು ಇವಾಗ ತಾನೇ ಮಾತಾಡಿದೆ MS DOS ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಅಂತ. MS DOS ಎನ್ನುವಂಥದ್ದು 1981ರಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆ ಇದನ್ನ ಪರಿಚಯ ಮಾಡ್ತಾ ಹೋಗುತ್ತೆ. ಇಟ್ ವಾಸ್ ಇಂಟ್ರೊಡ್ಯೂಸ್ ಬೈ ದ ಮೈಕ್ರೋಸಾಫ್ಟ್ ಇನ್ 1981. ಈ ಮೈಕ್ರೋಸಾಫ್ಟ್ ಕಂಪನಿ ಅಂತಂದು ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಕೆಲಸ ಏನು ಅಂತಂದ್ರೆ, ಈ ಆಪರೇಟಿಂಗ್ ಸಿಸ್ಟಮ್, ಅಕ್ಷರಗಳಿಗೆ ಮಾತ್ರ ಸಹಕರಿಸುವುದರಿಂದ ಇದನ್ನ ಅಕ್ಷರ ಬಳಕೆದಾರ ಮಧ್ಯವರ್ತಿ ಅಂತ ಕರಿತೀವಿ. ದಿಸ್ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ಸ್ ಓನ್ಲಿ ಕ್ಯಾರೆಕ್ಟರ್ಸ್ ಆರ್, ಸೊ ಇಟ್ ಈಸ್ ಕಾಲ್ಡ್ ಎ ಕ್ಯಾರೆಕ್ಟರ್ ಯೂಸರ್ ಏಜೆಂಟ್. ನೀವು ನೋಡ್ತಾ ಹೋಗ್ಬೋದು, MS DOS ಎನ್ನುವಂಥದ್ದು ತಯಾರು ಮಾಡೋದು ಯಾವಾಗ, 1981ರಲ್ಲಿ. ಈ ಸಿಸ್ಟಮ್ ಏನ್ ಮಾಡ್ತಾ ಇತ್ತು, ಈ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇತ್ತು, ಇಡೀ ಕಂಪ್ಯೂಟರ್ಗೆಲ್ಲ ಸಹಾಯ ಮಾಡ್ತಾ ಇರಲಿಲ್ಲ, ಕೇವಲ ಅಕ್ಷರಗಳಿಗೆ ಮಾತ್ರ ಸಹಾಯ ಮಾಡ್ತಾ ಇತ್ತು. ಅಕ್ಷರಗಳು ಹೇಗೆ ಬಳಕೆ ಮಾಡ್ಬೇಕು ಅನ್ನೋದಕ್ಕೆ ಮಾತ್ರ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಈ ಅಕ್ಷರಗಳಿಗೆ ಮಾತ್ರ ಸಹಾಯ ಮಾಡುವಂತದ್ದು ಯಾವ್ದಾಗಿತ್ತು, MS DOS. ಸೊ ಈ MS DOS ಎನ್ನುವಂಥದ್ದು ಸಿಂಗಲ್ ಯೂಸರ್ ಮೀನ್ಸ್ ಏಕ ವ್ಯಕ್ತಿ ಬಳಕೆದಾರ ಮತ್ತು ಸಿಂಗಲ್ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಸರ್ ಈ ವರ್ಡ್ ಎಲ್ಲೋ ಬಂದಿದೆಯಲ್ಲ, ಎಲ್ಲಿ ಬಂದಿದೆ? ನೀವು ನನ್ನೆ MS ಆಫೀಸ್ ಮತ್ತೆ MS ಆಫೀಸ್ ನ ಶಾರ್ಟ್ ಕಟ್ ಕೀಗಳ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ನೀವು ಅಲ್ಲಿ ನೋಡಿದ್ವಿ. MS ಆಫೀಸ್ ಎನ್ನುವಂಥದ್ದು ನಮಗೆ ಏನಾಗ್ತಾ ಹೋಗುತ್ತೆ, ಅದೊಂದು ಮಲ್ಟಿ ಟಾಸ್ಕಿಂಗ್ ಎನ್ನುವಂಥದ್ದು. ಸೊ MS ಆಫೀಸ್ ಅಲ್ಲ, ವಿಂಡೋಸ್ ಬಗ್ಗೆ ಮಾತಾಡಿದಾಗ, ವಿಂಡೋಸ್ 11 ಬಗ್ಗೆ ಮಾತಾಡಿದಾಗ, ನಾವಿನ್ನ MS ಆಫೀಸ್ ಬಗ್ಗೆ ಮಾತಾಡಿಲ್ಲ. ವಿಂಡೋಸ್ 11 ಬಗ್ಗೆ ಮಾತಾಡ್ಬೇಕಾದ್ರೆ ವಿಂಡೋಸ್ 11 ಎನ್ನುವಂಥದ್ದು ಬಹುವ್ಯಕ್ತಿ ಬಳಕೆದಾರ. ಅದನ್ನ ನಾವು ಎಷ್ಟು ಜನ ಬೇಕಾದ್ರೂ ಅಟ್ ಎ ಟೈಮ್ ಯೂಸ್ ಮಾಡಬಹುದು. MS DOS ನ ಆತರ ಯೂಸ್ ಮಾಡೋಕ್ಕಾಗೋದಿಲ್ಲ. ಇದು ಸಿಂಗಲ್ ಯೂಸರ್ ಅಂಡ್ ಸಿಂಗಲ್ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್. ನೀವು ನೋಡ್ತಾ ಹೋಗ್ಬೋದು, ಈ MS DOS ಅನ್ನು ಓಪನ್ ಮಾಡಿದ್ರೆ ಒಂದೇ ಟಾಸ್ಕ್ ಅನ್ನ ಮಾಡಬೇಕು. ಅಟ್ ಎ ಟೈಮ್ 2 ಟಾಸ್ಕ್ ಮಾಡಿದೀವಿ ಅಂತಂದ್ರೆ ಈ ಟಾಸ್ಕ್ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ಸಿಂಗಲ್ ಟಾಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಇನ್ನ ಡಾಸ್ ಏನಕ್ಕೆ ಉಪಯೋಗ, ನಾವ್ ಏನಕ್ಕೆ ಈ ಡಾಸ್ ಅನ್ನ ಓದ್ಬೇಕು ಅನ್ನೋದಾದ್ರೆ ನೀವು ನೋಡ್ಬೋದು, ವಿಂಡೋಸ್ 11 ಅಲ್ಲಿ ನಮ್ಗೆ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಗಳು ಬಂತು, ಅದಲ್ವಾ? ಸೊ ನಮ್ಗೆ ಫಂಕ್ಷನ್ ಕೀಸ್ ಬಂತು, ಜೊತೆಗೆ ಫಂಕ್ಷನ್ ಕೀಸ್ ಜೊತೆಗೆ ಕೆಲವೊಂದಿಷ್ಟು ಕಂಟ್ರೋಲ್ಗೆ ಸಂಬಂಧಿಸಿದಂತೆ, ಸೊ ಕಂಟ್ರೋಲ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಸ್ ಬಂತು, ವಿಂಡೋಸ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಸ್ ಬಂತು. ಸೊ ಹಾಗಾದ್ರೆ ಆ ಶಾರ್ಟ್ ಕಟ್ ಕೀಸ್ ಬರ್ಬೇಕಂತ ಒಂದು ಐಡಿಯಾ ಕೊಟ್ಟಿದ್ಯಾರು? ಈ MS DOS. ಸೊ ಈ MS DOS ಕಾರ್ಯನಿರ್ವಹಿಸಲು ಕಮಾಂಡ್ ಗಳನ್ನ ಬಳಸ್ತಾರೆ. ಕಮಾಂಡ್ ಅಂತಂದ್ರೆ ಏನರ್ಥ? ಕಮಾಂಡ್ ಅಂತಂದ್ರೆ ಗಣಕಯಂತ್ರಗಳಿಗೆ ನೀಡುವ ನಿರ್ದೇಶನಗಳ ಗುಂಪು. DOS uses a commands to operator. A command is group of instructions given to the computer ಅಂತ ಇದೆ. ಸೊ ನಮಗೆ ಕಂಪ್ಯೂಟರ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡುವಂಥದ್ದು. ಏನ್ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು? ಸೊ ಅವುಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಏನೇನು ಇನ್ಸ್ಟ್ರಕ್ಷನ್ಸ್? ಸೊ ಮೊಟ್ಟ ಮೊದಲಿಗೆ ಈ DOS ಕಮಾಂಡ್ ಗಳ ಕಾರ್ಯಗಳೇನಾಯ್ತು ಅಂತಂದ್ರೆ, ಸೊ ಈ DOS ಅಲ್ಲಿ ಅತಿ ಪ್ರಮುಖವಾಗಿ ನೀವು ನೋಡ್ತಾ ಹೋಗ್ಬೇಕಂತಂದ್ರೆ, ಸೊ ಇಲ್ಲೇನ್ ಮಾಡ್ಬೇಕು, ಕಾಪಿ. ಸೊ ಈ ಒಂದು ವರ್ಡ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾಪಿ ಆಗಿರ್ಬೋದು, ಎಡಿಟ್ ಆಗಿರ್ಬೋದು, ಎಕ್ಸಿಟ್ ಆಗಿರ್ಬೋದು, ಎಕ್ಸಿಟ್ ಮತ್ತೆ ಫಾರ್ಮ್ಯಾಟ್, ಮೂವ್. ಸೊ ಇವೆಲ್ಲವೂ ಸಹ ಕೆಲವೊಂದಿಷ್ಟು ವರ್ಡ್ಸ್. ಸೊ ಮೂವ್ ಆಗಿರ್ಬೋದು, RD, MD. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ವರ್ಡ್ಗಳಿದೆ. ಸೊ ಅದ್ರ ಬಗ್ಗೆ ನಾನು ಒಂದೊಂದೇ ಮಾತಾಡ್ತಾ ಹೋಗ್ತೀನಿ. ಸೊ ಈಗ ಏನಿದೆ, ಸೊ ಮೊದಲನೇದಾಗಿ ಕಮಾಂಡ್. ಏನ್ ಕಮಾಂಡ್ ಮೊದಲಿಗೆ ಬಂತು? ಸೊ ಕಮಾಂಡ್ ಈಗ ಕಾಪಿ ಮಾಡ್ಕೋಬೇಕನ್ನುವಂತ ಒಂದು ಐಡಿಯಾ ಬಂತು ಈಗ ಅವರಿಗೆ. ಸೊ ಈಗ ಯಾವ್ದಾದ್ರು ಒಂದು ವಿಷಯವನ್ನ ಕಾಪಿ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಕಮಾಂಡ್ ಕೊಡ್ಬೇಕು ಅದಕ್ಕೆ? ಸೊ ಅವರು ಮೊದಲಿಗೆ ಏನ್ ಮಾಡಿದ್ರು, ಕಾಪಿ ಎನ್ನುವಂತ ಒಂದು ವಿಷಯವನ್ನ ಟೈಪ್ ಮಾಡಿ ಅದಕ್ಕೆ ಒಂದು ಕಮೆಂಟ್ ಕೊಡೋ ರೀತಿಯಾಗಿ MS DOS ಅಲ್ಲಿ ಬರುವಂತದ್ದು. ಬಟ್ ನಾವೇನ್ ಮಾಡ್ತೀವಿ ಈಗ, Ctrl+C ಕೊಡ್ತೀವಿ, ಹೌದಲ್ವಾ? Ctrl+C ಅನ್ನ ಕೊಡ್ತೀವಿ ಕಾಪಿ ಮಾಡ್ಕೋಬೇಕಂತಂದ್ರೆ. Ctrl+C ಅನ್ನ ಬಳಸ್ತಾ ಹೋಗ್ತೀವಿ. ಆದ್ರೆ ಈ ಹಿಂದೆ MS DOS ಅಲ್ಲಿ ಏನ್ ಬಳಸಿದ್ರು ಅಂದ್ರೆ ಕಾಪಿ ಅಂತಾನೆ ಬಳಸಿದ್ರು. ಕಾಪಿ ಅಂತ ಒಂದು ಕಮಾಂಡ್ ಅನ್ನು ಕೊಟ್ರೆ ಫೈಲ್ ಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಕಲು ಮಾಡುವಂತದ್ದು, ಕಾಪಿ ಮಾಡ್ತಾ ಇತ್ತು. ಕಾಪೀಸ್ ಫೈಲ್ಸ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್. ಸೊ ನೆಕ್ಸ್ಟ್ ಎಡಿಟ್ ಅಂತಂದ್ರೆ ಏನ್ ಮಾಡ್ತೀವಿ, ಎಡಿಟ್ ಅಂತಂದ್ರೆ ಫುಲ್ ಸ್ಕ್ರೀನ್ ಟೆಕ್ಸ್ಟ್ ಎಡಿಟರ್, ಅಕ್ಷರ ರೂಪದ ಬದಲಾವಣೆಗೆ ದೊಡ್ಡ ಪರದೆಯನ್ನು ತೆಗೆಯುವಂತದ್ದು.
ಸೊ ಎಡಿಟ್ ಅಂತಂದ್ರೆ ಆ ಒಂದು ಅಕ್ಷರಗಳನ್ನ ಏನು ಬಳಸಬೇಕು ಅಂತಂದ್ರೆ, ಬದಲಾವಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ನಮಗೆ ಒಂದು ಪೇಜೇ ಓಪನ್ ಆಗ್ತಾ ಇತ್ತು. ಸೊ ಹಿಂದೆ ಇರುವಂತ 1981 ಸಮಯದಲ್ಲಿ. ಎಕ್ಸಿಟ್ ಅಂತಂದ್ರೆ ಆ ಒಂದು ಡಾಸ್ ಕಂಪ್ಲೀಟ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಈ ಆಪರೇಟಿಂಗ್ ಸಿಸ್ಟಮ್ ಬಂದಾಗ ಜಸ್ಟ್ ಈ ಎಕ್ಸಿಟ್ ಅಂತ ಹೊಡೆದ್ರೆ ಏನಾಗುತ್ತೆ, ಈ ಡಾಸ್ ಪ್ರಾಂಪ್ಟ್ ಇಂದ ಹೊರ ಬಂದ್ಬಿಡ್ತಾ ಇತ್ತು. ಸೊ ಕಂಪ್ಲೀಟ್ ಆಗಿ ನಾವೇನಾದ್ರು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತಂದ್ರೆ ಎಕ್ಸಿಟ್ ಅಂತ ನಾವು ಟೈಪ್ ಮಾಡಿದೀವಿ ಅಂದ್ರೆ EXIT ಅಂತ ಟೈಪ್ ಮಾಡಿದೀವಿ ಅಂತಂದ್ರೆ ಏನಾಗ್ತಿತ್ತು, ಹೊರಗಡೆ ಬಂದ್ಬಿಡ್ತಾ ಇತ್ತು. ಸೊ ಈಗ ಏನೋ ಒಂದು ಟೈಪ್ ಮಾಡಬೇಕು, EXIT ಅಂತ ಟೈಪ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಕಂಪ್ಲೀಟ್ ಆಗಿ ಎಕ್ಸಿಟ್ ಬಂದ್ಬಿಡುತ್ತೆ. ಸೊ ಆ ರೀತಿಯಾಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಆ ಒಂದು MS ಡಾಸ್ಗೆ ಬರ್ತಾ ಹೋಯ್ತು. ಜೊತೆಗೆ ಫಾರ್ಮೆಟ್. ಸೊ ಫಾರ್ಮೆಟ್ ಅಂತಂದ್ರೆ ಡಿಲೀಟ್ ಆಲ್ ದ ಫೈಲ್ಸ್ ಆನ್ ದ ಡಿಸ್ಕ್ ಆರ್ ರಿಫಾರ್ಮೆಟ್ ಇಟ್. ನೀವು ಫಾರ್ಮೆಟ್ ಅಂತ ಏನಾದ್ರು ಟೈಪ್ ಮಾಡಿದೀರಾ MS ಡಾಸ್ ಅಲ್ಲಿ ಅಂತಂದ್ರೆ ನಿರ್ದಿಷ್ಟ ಡ್ರೈವ್ ನಲ್ಲಿರುವಂತಹ ಎಲ್ಲಾ ದತ್ತಾಂಶಗಳನ್ನ ಅಳಿಸ್ತಾ ಇತ್ತದು. ಮತ್ತೆ ಮೂವ್ ಎನ್ನುವಂಥದ್ದು, ಮೂವ್ ಅಂತಂದ್ರೆ ಫೈಲ್ಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದು. ಈ ರೀತಿಯಾಗಿ ಕೆಲವೊಂದಿಷ್ಟು ಕೀವರ್ಡ್ಸ್ ಅನ್ನ ಈ ಒಂದು MS ಡಾಸ್ ಇಂದ ಕಲ್ತರು. MS ಡಾಸ್ ಎನ್ನುವಂಥದ್ರಿಂದ ಐಡಿಯಾ ಬಂತು ಮೊದಲಿಗೆ ಅವ್ರಿಗೆ. ಏನ್ ಮಾಡ್ಬೇಕು, ಒಂದು ಫೈಲ್ ಅನ್ನ ಮೂವ್ ಮಾಡ್ಬೇಕಂತಾದ್ರೆ, ಒಂದು ಫೈಲ್ ನ ಫಾರ್ಮ್ಯಾಟ್ ಮಾಡ್ಬೇಕಂದ್ರೆ, ಎಕ್ಸಿಟ್ ಆಗ್ಬೇಕಂದ್ರೆ, ಎಡಿಟ್ ಮಾಡ್ಬೇಕಂತಂದ್ರೆ, ಕಾಪಿ ಮಾಡ್ಬೇಕಂದ್ರೆ, ಪೇಸ್ಟ್ ಮಾಡ್ಬೇಕಂದ್ರೆ, ಕಟ್ ಮಾಡ್ಬೇಕು ಅಂತ ಕೆಲವೊಂದಿಷ್ಟು ಐಡಿಯಾ ಎಲ್ಲಿಂದ ಬಂತು, MS ಡಾಸ್ ಇಂದ ಬಂತು. ಈ MS ಡಾಸ್ ಎನ್ನುವಂಥದ್ರಿಂದ ನೆಕ್ಸ್ಟ್ ನಮ್ಗೆ ಬಂದಂತ ಒಂದು ನೀವು ನೋಡ್ತಾ ಹೋಗ್ಬೋದು. MS ಡಾಸ್ ಆದ್ಮೇಲೆ ನಮ್ಗೆ ಬಂದಿದ್ದೆ ಅಂತಂದ್ರೆ ವಿಂಡೋಸ್ 95, ವಿಂಡೋಸ್ 98, ವಿಂಡೋಸ್ 2000 ಅಂತ ಈ ರೀತಿಯಾಗಿ ವಿಂಡೋಸ್ ಗಳು ಬರ್ತಾ ಹೋದು. ಸೊ ಆಕ್ಚುಲಿ ನಾನು ಈ ಏರಿಕೆ ಕ್ರಮದಲ್ಲಿ ಕೊಟ್ಟಿರುವಂತದ್ದು. ಓಕೆ, ಸೊ ಈ ವಿಂಡೋಸ್ ಕಾರ್ಯಕ್ರಮ ಬರ್ತಾ ಹೋಯ್ತು. ಸೊ ಇದಾದ್ಮೇಲೆ ಏನಾಗ್ತಾ ಹೋಯ್ತು ಅಂತಂದ್ರೆ ನಮ್ಗೆ ವಿಂಡೋಸ್ 7, 8, 10 ಅಂತ ಬರ್ತಾ ಹೋಯ್ತು. ಅವುಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಗಳನ್ನ ಬಳಸ್ತಾ ಹೋದ್ರು. ಮೀನ್ಸ್ ನಾನೀಗ ಎಡಿಟ್ ಅಂತ ಟೈಪ್ ಮಾಡೋಷ್ಟೊಳಗಡೆ ಏನಾಗಬೇಕು, ಎಡಿಟ್ ಅಂತಂದ್ರೆ ಅಷ್ಟನ್ನು ಟೈಪ್ ಮಾಡೋಕೆ ಸ್ವಲ್ಪ ಟೈಮ್ ಇಡುತ್ತೆ. ಅದಕ್ಕೆ ನಮ್ಮ ಕಂಪ್ಯೂಟರ್ ಅಲ್ಲಿ ಏನ್ ಮಾಡಿದ್ರು, ಕಂಟ್ರೋಲ್ ಅನ್ನೋ ಒಂದು ಸ್ವಿಚ್ ಅನ್ನ ಇಟ್ಟರು. ಕಂಟ್ರೋಲ್ ಜೊತೆಗೆ ಒಂದು ವರ್ಡ್ ಅನ್ನು ಯೂಸ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ನಾನೀಗ Control-C ಕೊಟ್ಟಿದ್ದೀನಿ ಅಂತಂದ್ರೆ, Control-A ಕೊಟ್ಟಿದ್ದೀನಿ ಅಂತಂದ್ರೆ ಏನಾಗುತ್ತೆ, ಕಾಪಿ ಆಗ್ಬಿಡುತ್ತೆ. ಅಷ್ಟನ್ನ ನಾವು ಎರಡೇ ಬಟನ್ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಯೂಸ್ ಮಾಡಬಹುದು. ಸೊ ಆ ಒಂದು ಐಡಿಯಾಗಳು ಸಿಕ್ಕಿದ್ ನಮ್ಗೆ ಎಲ್ಲಿಂದ ಅಂತಂದ್ರೆ MS ಡಾಸ್ ಇಂದ. MS ಡಾಸ್ ಅನ್ನುವಂಥದ್ದು ಡೋಸ್ ಅನ್ನುವಂಥದ್ದು ಒಂದು ಬೇಸ್ ಯಾವ್ದಕ್ಕೆ, ವಿಂಡೋಸ್ 11ಗೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ತರಗತಿ. ಸೊ ಇವತ್ತಿನ ತರಗತಿಯಲ್ಲಿ ನಾವೇನೆಲ್ಲ ಚರ್ಚೆ ಮಾಡಿದ್ವಿ, ಸೊ ನೀವು ನೋಡ್ತಾ ಹೋಗ್ಬೋದು. ನನ್ನ ತಮ್ಮನೆಲ್ಲ ಹಾಕಿದ್ದೀನಿ. ಯಂತ್ರಾಂಶ ಮತ್ತು ತಂತ್ರಾಂಶಗಳು ಅಂತಂದ್ರೆ ಏನು, ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಏನು, ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಹೇಗೆ ಕೆಲಸ ಮಾಡುತ್ತೆ, ಯಾರಿಬ್ಬರ ಮಧ್ಯೆ ಕೆಲಸ ಮಾಡ್ತಾ ಹೋಗುತ್ತೆ, ಕೆಲಸ ನಿರ್ವಹಿಸುವಂತ ಒಬ್ಬ ವ್ಯಕ್ತಿ ಮತ್ತೆ ಇನ್ನೊಬ್ಬರ ಆ ಒಂದು ಕಂಪ್ಯೂಟರ್ನ ಒಂದು ಏನು ಸಾಫ್ಟ್ವೇರ್ ಜೊತೆಗೆ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ನಲ್ಲಿರುವಂತ ಏನು ವಿಧಗಳು ಯಾವ್ಯಾವು, ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ಸ್ ಏನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಅದಾದ್ಮೇಲೆ ಕೆಲವೊಂದಿಷ್ಟು MS ಡಾಸ್ ಬಗ್ಗೆ ತಿಳ್ಕೊಂಡ್ವಿ. MS ಡಾಸ್ ಎನ್ನುವಂಥದ್ದು ವಿಂಡೋಸ್ 11ಗೆ ಸಹಾಯ ಮಾಡುವಂಥದ್ದು. ವಿಂಡೋಸ್ 11ಗೆ ಐಡಿಯಾ ಬಂದಿದೆ, ಶಾರ್ಟ್ ಕಟ್ ಕೀಗಳಿಗೆ ಐಡಿಯಾ ಬಂದಿದೆ MS ಡಾಸ್ ನಿಂದ. ಸೊ ಈ ರೀತಿಯಾಗಿ ಎಲ್ಲಾ ವಿಷಯವನ್ನ, ಈ ಒಂದು ವಿಷಯವನ್ನ ನಾವು ಹಿಂದಿನ ತರಗತಿ ತಿಳ್ಕೊಳ್ತಾ ಹೋಗಿದ್ವಿ. ಇನ್ನ ತರಗತಿ 6ರಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ MS ಆಫೀಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ MS ಆಫೀಸ್ ಅನ್ನೋದು ಒಂದು ಯೂಸ್ ಸಾಫ್ಟ್ವೇರ್ ಅದು. ಸೊ ಯೂಸ್ ಮೀನ್ಸ್ ವಾಸ್ಟ್ ಸಾಫ್ಟ್ವೇರ್. ತುಂಬಾ ಇನ್ಫಾರ್ಮೇಶನ್ ಇರುತ್ತೆ ಅದರಲ್ಲಿ MS ವರ್ಡ್ ಬರುತ್ತೆ, MS ಪೇಂಟ್ ಬರುತ್ತೆ, MS ಎಕ್ಸೆಲ್ ಬರುತ್ತೆ, MS ಪವರ್ ಪಾಯಿಂಟ್ ಬರುತ್ತೆ. ಈ ಎಲ್ಲಾ ತಂತ್ರಾಂಶಗಳು ನಾವು ಕಾಣ್ತೀವಿ. ಸೊ MS ಆಫೀಸ್ ನಮ್ಗೆ ಏನಾದ್ರು ಒಂದ್ಸಲ ಆ ಒಂದು ಕಾನ್ಸೆಪ್ಟ್ ಮುಗ್ದಿದೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಗೆ ಈ ಒಂದು ಕಂಪ್ಯೂಟರ್ ಅಲ್ಲಿ 75% ಸಿಲೆಬಸ್ ಮುಗ್ದಂತೆ. ಯಾವುದು, MS ಆಫೀಸ್. ಸೊ MS ಆಫೀಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಧ್ಯವಾದಷ್ಟು ಒಂದೇ ವಿಡಿಯೋದಲ್ಲಿ ಮುಗಿಸ್ಕೊಡ್ತೀನಿ. ಅಲ್ಲಿಗೆ ನಿಮ್ಗೆ ಆಲ್ಮೋಸ್ಟ್ 75% ಸಿಲೆಬಸ್ ಮುಗಿಯುತ್ತೆ. ಇನ್ನು ಉಳಿದಿರುವಂತ ಸಿಲೆಬಸ್ ಯಾವ್ದಾಗ್ತಾ ಹೋಗುತ್ತೆ ಅಂದ್ರೆ ನೆಟ್ವರ್ಕ್ ಮತ್ತೆ ಇಂಟರ್ನೆಟ್ ಅಂತ. ಮೀನ್ಸ್ ಜಾಲ ಮತ್ತು ಅಂತರ್ಜಾಲ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಟೈಪ್ಗಳು ಬರ್ತವೆ. ನೆಟ್ವರ್ಕ್ ಅಲ್ಲಿ ಕೆಲವೊಂದಿಷ್ಟು ಟೈಪ್ಗಳು ಬರ್ತಾ ಹೋಗ್ತವೆ. ಮತ್ತೆ ಅಂತರ್ಜಾಲದಲ್ಲಿ ಕೆಲವೊಂದಿಷ್ಟು ಯಾವೆಲ್ಲ ಅಂತರ್ಜಾಲಗಳಿದ್ದು ಅನ್ನೋದು ಬರ್ತಾ ಹೋಗ್ತವೆ. ಮತ್ತೆ ನೆಕ್ಸ್ಟ್ ಸಾಮಾಜಿಕ ಜಾಲತಾಣಗಳು ಬರ್ತವೆ, GPS ಅಂತ ಬರ್ತಾ ಹೋಗುತ್ತೆ. ಸೊ GPS ಆಗಿರ್ಬೋದು, GPS ಗಳು ಬರ್ತಾ ಹೋಗ್ತವೆ. ಮತ್ತೆ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ. ಸೊ ಸೂಪರ್ ಕಂಪ್ಯೂಟರ್ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ. ವಿಶ್ವದ ಕೆಲವು ಸೂಪರ್ ಕಂಪ್ಯೂಟರ್ಗಳಾಗಿರ್ಬೋದು, ನುಡಿ ಲಿಪಿ ಬರ್ತಾ ಹೋಗುತ್ತೆ. ನಮ್ಮ ಕನ್ನಡದಲ್ಲಿ ಬರೀತೀವಲ್ಲ ನುಡಿ ಲಿಪಿ, ಆ ನುಡಿ ಲಿಪಿ ಬಗ್ಗೆನೂ ಬರ್ತಾ ಹೋಗುತ್ತೆ. ಸೊ ಅವುಗಳ ಬಗ್ಗೆ ಎಲ್ಲ ನಾನು ಮುಂದಿನ ಒಂದು ತರಗತಿಗಳಲ್ಲಿ ಮಾತಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮ್ಗೆ ಉಪಯುಕ್ತ ಆಗಿದೆ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ, ನಿಮ್ಮ ಹೆಚ್ಚಿನ ಜನರಿಗೆ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ತರಗತಿ. ನಮ್ಮ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.